ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ರಾಜನ ಸುತ್ತ ಯಾವ ಯಾವ ಸ್ತರದ ಮಿತ್ರರಿರ್ತಾರೆ, ಅಮಾತ್ಯ ಹೇಗಿರಬೇಕು, ಸಚಿವ ಹೇಗಿರಬೇಕು, ಸಲಹೆ ಕೊಡುವವರು ಹೇಗಿರಬೇಕು ಇತ್ಯಾದಿಗಳನ್ನು ನಿನ್ನೆ ನೋಡ್ತಾ ಇದ್ವಿ. ಈಗ ಇನ್ನರ್ ಸರ್ಕಲ್ ಮ್ಯಾನೇಜ್ಮೆಂಟ್ ಅಂತ ಒಂದಿದೆ. ಒಳಗಡೆಯ ವ್ಯಕ್ತಿಗಳು ಪರಸ್ಪರ ಸ್ಪರ್ಧೆ ಮಾಡ್ತಾರೆ. ಆವಾಗ ಯಾವ ರೀತಿ ಮ್ಯಾನೇಜ್ ಮಾಡಬೇಕೊಬ್ಬ ರಾಜನಾದವನು, ಅದು ಬಹಳ ಮುಖ್ಯ. ಯಾಕೆ ಅಂದರೆ ನಮ್ಮನ್ನು ಪ್ರೀತಿಸುವವರಲ್ಲಿ ಸ್ಪರ್ಧೆ ಬರಬಾರದು ಅಂತ ಹೇಳಲಿಕ್ಕಾಗಲ್ಲ. ನಮ್ಮ ಜೊತೆಯಲ್ಲಿ ಕೆಲಸ ಮಾಡುವವರು ಸ್ಪರ್ಧೆ ಮಾಡಬಾರದು, ನೀವು ಕಾಂಪಿಟಿಷನ್ ಇಲ್ಲದೆ ಇರಬೇಕು ಅಂತ ನಮ್ಮ ಆಶಯ ಆಗಿರಬಹುದು. ಆದರೆ ಅವರು ಕಾಂಪಿಟಿಷನ್ನಲ್ಲಿ ಇರ್ತಾರೆ. ಒಬ್ಬ ರಾಜನಿಗೆ 8 ಜನ ಮಂತ್ರಿಗಳಿರ್ತಾರೆ ಅಂದರೆ ಆ ಮಂತ್ರಿಗಳ ಒಳಗಡೆ ಕಾಂಪಿಟಿಷನ್ ಇರುತ್ತೆ. ಅದಮಾರು ಪರ್ಯಾಯದಲ್ಲಿ ಬಹಳ ದೊಡ್ಡ ವ್ಯಕ್ತಿ, ಈಗ ಅವರು ಬಹಳ ಇದಕ್ಕೆ ಏರಿದ್ದಾರೆ, ಎತ್ತರಕ್ಕೆ ಏರಿದ್ದಾರೆ, ಬಹಳ ಜನಬೆಂಬಲ ಅವ್ರಿಗಿದೆ. ಅವರು ಪಕ್ಷದ ಒಳಗಡೆ ಕೆಟ್ಟ ಕೆಲಸವನ್ನು ಮಾಡುವವರನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಕೇಳಿದ್ರು. ಆಗ ಮಹಾಭಾರತದ ಈ ಭಾಗವನ್ನು ಇಟ್ಟುಕೊಂಡೇ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಅವರಿಗೆ ನೀಡಿದ್ದ ನೆನಪು. ಅದರಿಂದಾಗಿ ಇಲ್ಲಿ ಭೀಷ್ಮಾಚಾರ್ಯರು ನೇರವಾಗಿ ಅಮಾತ್ಯರು ಯಾವ ರೀತಿ ಸ್ಪರ್ಧಾಯುಕ್ತರಾಗಿದ್ದರೆ ಅದನ್ನು ಹೇಗೆ ಸರಿ ಮಾಡೋದು, ಹೇಗಿರಬೇಕು ಅಂತ ಅದನ್ನು ನಾವು ನೋಡಬೇಕಿತ್ತು. ನಿನ್ನೆ ಏನಾಗಿತ್ತು, ಯಾರನ್ನು ಮಿತ್ರರನ್ನಾಗಿಸಿಕೊಳ್ಳಬೇಕು, ಯಾರನ್ನು ಸಲಹಾಕಾರರಾಗಿಸಿಕೊಳ್ಳಬೇಕು, ಹಗಲಿರುಳು ಜೊತೆಗೆ ಇರಬಲ್ಲವರು ಯಾರು ಇತ್ಯಾದಿಗಳನ್ನು ನೋಡಿದ್ದನ್ನು ನಾವು ಮಹಾಭಾರತದ ಲಕ್ಷಣಗಳನ್ನು ನೋಡಿದ್ವಿ. ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಹೇಳಿದ ಲಕ್ಷಣ. ಈಗ ಇನ್ನರ್ ಸರ್ಕಲ್ ಮ್ಯಾನೇಜ್ಮೆಂಟ್ ಅದರ ಬಗ್ಗೆ ಭೀಷ್ಮಾಚಾರ್ಯರು ಸ್ವಲ್ಪ ಹೇಳ್ತಾ ಇದ್ದಾರೆ. ವಸ್ತುತಃ ಭೀಷ್ಮಾಚಾರ್ಯರ ಕಾಲದಲ್ಲಿ ಆ ಕಾಲದಲ್ಲಿ ಏನಿತ್ತೋ ಅಷ್ಟನ್ನು ಹೇಳಿದ್ದಾರೆ. ಆಮೇಲೆ ಕಾಮಂದಕ ನೀತಿಶಾಸ್ತ್ರದಲ್ಲಿ ಇದರದ್ದೇ ವಿಸ್ತಾರ ಉಂಟು, ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ವಿಸ್ತಾರ ಉಂಟು, ಹೀಗೆ ಬೇರೆ ಬೇರೆ ಗ್ರಂಥಗಳಲ್ಲಿ ವಿಸ್ತಾರ ಇದೆ. ಅದನ್ನು ನೋಡಲೇಬೇಕು. ಯಾಕೆಂದರೆ ಆ ಕಾಲಕ್ಕೆ ದೋಷಗಳು ಕಡಿಮೆ ಇದ್ದಾಗ ಅವರು ಅಷ್ಟೇ ಹೇಳಿರ್ತಾರೆ. ದೋಷಗಳು ಜಾಸ್ತಿ ಆಗ್ತಾ ಬಂದ ಹಾಗೆ ನಾವು ಇದರ ಮೂಲವನ್ನು ಹಿಡಿದು ಹಿಗ್ಗಿಸಬೇಕಾಗತ್ತೆ. ಅದರ ಬಗ್ಗೆ ನೋಡೋಣ. ಪೂಜಿತಾ ಸಂವಿಭಕ್ತಾಶ್ಚ ಸುಸಹಾಯಾಸ್ವನುಷ್ಠಿತಾಃ ಕೃತ್ಸನಮೇತೆ ವಿನಿಕ್ಷಿಪ್ತಾಃ
ಪ್ರತಿರೂಪೇಷು ಕರ್ಮಸು ಯುಕ್ತಾ ಮಹತ್ಸು ಕಾರ್ಯೇಷು ಶ್ರೇಯಾಂಸಿ ಉತ್ಪಾದಯಂತ್ಯುತ. ರಾಜನ ಕೈ ಕೆಳಗಡೆ ಇರುವ ಮಂತ್ರಿಗಳು ಅವರಿಗೆ ಪೂಜಿತಾಹ ಕೆಲಸಕ್ಕೆ ತಕ್ಕ ಮನ್ನಣೆ, ಡಿಗ್ನಿಟಿ ಆಫ್ ಲೇಬರ್ ಅಂತ ಏನು ಕರೀತಾರೆ ಅದನ್ನು ಕೊಡಬೇಕು. ಡಿಗ್ನಿಟಿ ಆಫ್ ಲೇಬರು ದೊಡ್ಡ ಮಟ್ಟದಲ್ಲಿ ನಷ್ಟ ಆಗಿದ್ದರಿಂದಲೇ ಜಗತ್ತು ಯಾವ ರೀತಿ ದಾರಿ ತಪ್ಪಿದೆ ಅಂತನ್ನೋದು ನಿಮಗೆ ಗೊತ್ತೇ ಇದೆ. ಕಮ್ಯುನಿಸ್ಟರು ಬಂದದ್ದೇ ಅಲ್ಲಿಂದ, ಡಿಗ್ನಿಟಿ ಆಫ್ ಲೇಬರ್ ಸರಿಯಾಗಿಲ್ಲ ಅಂತ. ಮೂಲಭೂತವಾಗಿ ಅದೇ. ಅದರಿಂದಾಗಿ ಪೂಜಿತಾಹ ಸಂವಿಭಕ್ತಾಶ್ಚ, ಅವರ ಪೂಜೆಗೆ ಅಂದರೆ ಅವರ ಮೇಲಿನ ಗೌರವಕ್ಕೆ ತಕ್ಕ ದ್ರವ್ಯಾದಿಗಳನ್ನು ಅವರಿಗೆ ಸರಿಯಾಗಿ ಪಾಲು ಮಾಡಿಕೊಡಬೇಕು. ಸುಸಹಾಯ ಸ್ವನುಷ್ಠಿತಾ, ಚೆನ್ನಾಗಿ ಸಹಾಯ ಮಾಡ್ತಾರೆ, ರಾಜ್ಯದ ಕ್ರಿಯೆಗಳಲ್ಲಿ ಚೆನ್ನಾಗಿ ತೊಡಗಿರ್ತಾರೆ. ಕೃತ್ಸನಮೇತೆ ವಿನಿಕ್ಷಿಪ್ತಾ, ಮುಖ್ಯವಾಗಿ ಅವರನ್ನು ಅವರ ಯೋಗ್ಯವಾದ ಕರ್ಮಗಳಲ್ಲಿ ತೊಡಗಿಸಬೇಕು. ನೋಡಿ, ನೀವು ಗಮನಿಸಿರಬಹುದು, BJP ಸರ್ಕಾರ ಬಂದರೆ ಯಾವುದೋ ಒಬ್ಬ ಮೆದುಕಲನನ್ನು ಹೋಮ್ ಮಿನಿಸ್ಟರ್ ಆಗಿ ಮಾಡ್ತಾರೆ. ಅವನು ಮುಂದೆ ಬಂದರೆ ಹಾಯೋದಿಲ್ಲ, ಹಿಂದೆ ಬಂದರೆ ಒದೆಯೋದಿಲ್ಲ. ಅಂತಹ ಒಬ್ಬ ವ್ಯಕ್ತಿಯನ್ನು ಹೋಮ್ ಮಿನಿಸ್ಟರ್ ಆಗಿ ಮಾಡ್ತಾರೆ. ಯಾರು ಬಂದರೂ ಅಷ್ಟೇ, ಕಾಂಗ್ರೆಸ್ ಸರ್ಕಾರ ಬಂದರೂ ಅಂಥವ್ರನ್ನೇ ಮಾಡ್ತಾರೆ. ಬಹಳ ಹಿಂದೆ VS ಆಚಾರ್ಯ ಮಾಡಿದ್ರು. ಗಟ್ಟಿತನ ವಿರದ ಮೆದುಕಲರನ್ನೇ ಹೋಮ್ ಮಿನಿಸ್ಟರ್ ಆಗಿ ಮಾಡ್ತಾರೆ. ಯಾಕೆ? ನಮಗೆ ಅಪರಾಧ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ. ಯಾರಿಗೆ ಯಾವುದರಲ್ಲಿ ಪರಿಣತಿ ಇದೆ ಅವರಿಗೆ ಅದರ ಬಗೆಗೆ ಒಂದು ಕೆಲಸವನ್ನು ಕೊಡಬೇಕು. ಅದನ್ನೇ ಹೇಳಿದ್ದು, ಕೃತ್ಸನಮೇತೆ ವಿನಿಕ್ಷಿಪ್ತಾ ಪ್ರತಿರೂಪೇಷು ಕರ್ಮಸು. ಯಾರಿಗೆ ಯಾವುದರಲ್ಲಿ ಆಸಕ್ತಿ ಇರುತ್ತೆ, ಯಾವುದರಲ್ಲಿ ಕೆಲಸ ಮಾಡಿ ಅನುಭವ ಇರುತ್ತೆ, ಅದನ್ನು ಕೊಡಬೇಕು. ಇನ್ನೇನೋ ಮಾಡೋದಲ್ಲ. ಯುಕ್ತ ಮಹತ್ಸು ಕಾರ್ಯೇಷು ಶ್ರೇಯಾಂಸ್ಯುತ್ಪಾದಯಂತ್ಯುತ, ಅದಕ್ಕೆ ಅನುಗುಣವಾಗಿ ಅವರು ಒಳ್ಳೆಯದನ್ನು ಮಾಡ್ತಾರೆ. ಇನ್ನು ಸ್ಪರ್ಧೆಯ ಬಗ್ಗೆ ಹೇಳ್ತಾರೆ. ಇನ್ನು ನೆಕ್ಸ್ಟ್, ಏತೆ ಕರ್ಮಾಣಿ ಕುರ್ವಂತಿ ಸ್ಪರ್ಧಮಾನಾಮಿಥ ಸದಾ ಅನುತಿಷ್ಠಂತಿ ಚೈವಾರ್ಥಾನ್ ಆತಿಷ್ಠಂತ ಪರಸ್ಪರಂ. ಏತೆ ಕರ್ಮಾಣಿ ಕುರುವಂತಿ ಸ್ಪರ್ಧಮಾನಾಹ, ಅವರಲ್ಲಿ ಒಂದು ಆರೋಗ್ಯಕರವಾದ ಸ್ಪರ್ಧೆ ಇರಬೇಕು. ಆರೋಗ್ಯಕರವಾದ ಸ್ಪರ್ಧೆ ಇದ್ದರೆ ಅನುತಿಷ್ಠಂತಿ ಚ ಏವ ಅರ್ಥಾನ್, ಚೆನ್ನಾಗಿ ಕೆಲಸಗಳನ್ನು ಮಾಡ್ತಾರೆ. ಆತಿಷ್ಠಂತ ಪರಸ್ಪರಂ, ಪರಸ್ಪರರನ್ನು ನೋಡಿಕೊಳ್ಳುತ್ತಾ ಪರಸ್ಪರರಿಗೆ ಅಭಿಮುಖರಾಗಿ ಒಳ್ಳೆಯ ಕೆಲಸ ಮಾಡ್ತಾರೆ. ಸರಿ, ಜ್ಞಾತಿಗಳಿಗೆ ಮತ್ತು ಸಂಬಂಧಿಕರಲ್ಲದವರಿಗೆ ವಿರೋಧ ಬಂದರೆ ಏನು ಮಾಡಬೇಕು? ನನಗೆ 4 ಜನ ಮಂತ್ರಿಗಳಿದ್ದಾರೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಒಬ್ಬ ಸಂಬಂಧಿಕ, ಇನ್ನು 3 ಜನ ಸಂಬಂಧಿಕರಲ್ಲ. ಅಂಥ ಟೈಮಿನಲ್ಲಿ ಸಂಬಂಧಿಕರಿಂದ ಹೆದರಬೇಕು ಅಂತಾರೆ. ಯಾಕೆಂದರೆ ಅವ್ರಿಗೊಂದು ಸಲಿಗೆ ಇರುತ್ತೆ. ಬಂಧು ಅಂದರೆ ಅದೇ ಅಲ್ವಾ? ಬಂಧ ಉತ್ಕಟವಾಗಿ ಇರುತ್ತೆ. ಅವ್ರೇನು ಮಾಡ್ತಾರೆ? ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾನು ಇವನಿಗೆ ಒಳ್ಳೇದು ಮಾಡದೆ ಹೋದರೂ ಇವನು ನನಗೆ ಒಳ್ಳೇದು ಮಾಡಬೇಕು ಅಂತ ಪ್ರತಿಯೊಬ್ಬ ಬಂಧುಗಳು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಭಾರಿ ಪ್ರಾಬ್ಲಮ್ಮು. ಮಿತ್ರರಲ್ಲಿ ಹಾಗಿರಲ್ಲ. ಅದಕ್ಕೆ ಮಧ್ವಾಚಾರ್ಯ ನಿರ್ವಚನ ಕೂಡ ಹೇಳ್ತಾರೆ, ಮಿಥ್ಯಾತ್ರಾತಿ, ತಿಳಿದು ರಕ್ಷಿಸುತ್ತಾನೆ ಅವನು ಮಿತ್ರ. ಬಂಧುಗಳು ಹಾಗಲ್ಲ, ಹಕ್ಕು, ನಾನು ನೀನು ರಕ್ಷಣೆ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇವನು ಕಷ್ಟದಲ್ಲಿದ್ದಾಗ ನಾವೇನು ಮಾಡ್ತೀವಿ ಅಂತ ಯೋಚನೆ ಮಾಡಲ್ಲ, ನಾವೇನು ಮಾಡಿದ್ವಿ ಅಂತ ಯೋಚನೆ ಮಾಡಲ್ಲ. ಇವನು ಸಂಪನ್ನನಾದ ಕೂಡಲೇ ನಮ್ಮನ್ನು ರಕ್ಷಣೆ ಮಾಡಲಿ ಏನೀಗ ಅಂತಾರೆ. ಪ್ರತಿಯೊಂದು ಕಡೆಯೂ ಹಾಗೆ.
ಅದಕ್ಕೆ ಭೀಷ್ಮಾಚಾರ್ಯರು ಅಧಿಕಾರದಲ್ಲಿ ನೆಲೆಗೊಂಡ ನಿನ್ನ ಬಾಂಧವರಿಂದ ಹೆದರಬೇಕು ಅಂತಾರೆ. ಜ್ಞಾತಿಭ್ಯೋ ಬಿಭಿಯಾಚ್ಚೈವ ಮೃತ್ಯೋರಿವ ಯತಸ್ತದಾ ಯುವರಾಜಶ್ಚ ರಾಜರ್ಧಿಂ ಜ್ಞಾತರ್ನ ಸಹತೆ ತದಾ. ಆದ್ದರಿಂದ ಯುವರಾಜಶ್ಚ ರಾಜರ್ಧಿಂ, ರಾಜ್ಯ ಪದವಿಯ ಸೊಬಗನ್ನ ವೈಭವವನ್ನ ಒಬ್ಬ ಬಂಧು ಯುವರಾಜ ಆದರೂ ಸಹಿಸುವುದಿಲ್ಲ. ಈಗ ಮಕ್ಕಳಿರಲ್ಲ ಅಂತ ಹೇಳಿ ತಮ್ಮನ ಮಗನನ್ನೋ ಅಣ್ಣನ ಮಗನನ್ನೋ ಅಥವಾ ದತ್ತುಪುತ್ರನನ್ನೋ ಒಬ್ಬನನ್ನು ಇಟ್ಟುಕೊಳ್ತಾರೆ. ಅವನು ಯುವರಾಜ, ಮುಂದೆ ರಾಜ ಆಗೋವನೇ, ಆದರೆ ನಿಮ್ಮನ್ನು ಸಹಿಸಬೇಕು ಅಂತ ಇಲ್ಲ. ಅದರಿಂದಾಗಿ ರಾಜನಾದವ ಬಂಧುಗಳು ಪ್ಲಸ್ ಅಧಿಕಾರಿಗಳಾಗಿದ್ದರೆ ಅವರಿಂದ ಬಹಳ ಭಯಪಡಬೇಕು. ಯಾರು ಮಿತ್ರರಾಗಿರ್ತಾರೆ, ಮಿತ್ವಾತ್ರಾತಿ, ಅವರಿಂದ ಭಯಪಡಬೇಕಾದ ಅಗತ್ಯ ಇಲ್ಲ. ಪ್ರತಿಯೊಬ್ಬರ ಹತ್ರ ಕೇಳಿ, ಅವ್ರದ್ದೇ ಆದ ವರ್ಷನ್ ಇರುತ್ತೆ ಅವರ ಬಂಧುಗಳ ಅಪಕಾರದ ಬಗ್ಗೆ. ನಾವು ಅವರಿಂದ ಅಪಕಾರ ಆಯಿತು ಅಂತ ಅಂದ್ಕೊಂಡಿರ್ತೇವೆ, ಅವ್ರದ್ದು ಬೇರೆನೇ ವರ್ಷನ್ ಇರುತ್ತೆ. ಆ ಕಾರಣದಿಂದ ನೀವು ಹೇಗಿರಬೇಕು? ಜ್ಞಾತಿಭ್ಯೋ ಬಿಭಿಯಾಚ್ಚೈವ ಮೃತ್ಯೋರಿವ ಯತಸ್ತದ, ಸಾವಿನಿಂದ ಬೆದರುವ ಹಾಗೆ ಅಮಾತ್ಯರು ಪ್ಲಸ್ ಬಾಂಧವರಿಂದ ಹೆದರಬೇಕು. ಅದರಿಂದ ಏನು ಅರ್ಥ ಆಯಿತು? ನಿನ್ನ ಮಿತ್ರರಾಗಿರುವ ಅಧಿಕಾರಿಗಳನ್ನು ಮತ್ತೆ ನಿನ್ನ ಬಂಧುಗಳನ್ನು, ಅಧಿಕಾರಿಗಳಾಗಿರ್ತಾರಲ್ಲ ಅವರಿಂದ ಸಮಾನವಾದ ಅಂತರವನ್ನು ಕಾಯ್ದುಕೊಳ್ಳಬೇಕು ರಾಜನಾದವ. ಆಗ ಕಾಂಪಿಟಿಷನ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಇಲ್ಲ ಅಂದರೆ ಇನ್ನರ್ ಸರ್ಕಲ್ನ ಮ್ಯಾನೇಜ್ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಬಂಧುಗಳೇನು ಮಾಡ್ತಾರೆ, ಅವರ ಸ್ವಭಾವ ಹೇಗೆ ಬಂಧುಗಳದ್ದು? ರುಜೋರ್ ಮೃದೋರ್ ವದಾನ್ಯಸ್ಯ ಹ್ರೀಮತಃ ಸತ್ಯವಾದಿನಃ ನಾನ್ಯೋ ಜ್ಞಾತೇರ್ಮಹಾಭಾಗ ವಿನಾಶಮಭಿನಂದತಿ. ಒಬ್ಬ ರಾಜ ರುಜು, ನೇರವಾದ ನಡೆನುಡಿ ಉಳ್ಳವನಾಗಿರ್ತಾನೆ. ಮೃದೋಹೋ, ಮಿದುವಾದ ಹೃದಯ ಅವನಿಗಿರುತ್ತೆ. ವದಾನ್ಯ, ಉದಾರ. ಹ್ರೀಮಾನ್, ಕೆಟ್ಟ ಕೆಲಸದಲ್ಲಿ ನಾಚಿಕೆ ಇರುವವ, ಮಾಡದವ. ಸತ್ಯವಾದಿನಃ, ನನ್ನಿಯನ್ನು ನುಡಿಯುವವ. ಅಂತಹ ಒಳ್ಳೆ ಕ್ಯಾರೆಕ್ಟರ್ ಇರುತ್ತೆ. ಅವನ ನಾಶವನ್ನು ಬಯಸೋದು ಯಾರು ಗೊತ್ತಾ? ನಾನ್ಯೋ ಜ್ಞಾತೇಹೇ ವಿನಾಶಂ ಅಭಿನಂದತಿ. ಸಂಬಂಧಿಕ ಮಾತ್ರ ಅವರು ನಾಶ ಆಗಲಿ ಅಂತ ಬಯಸ್ತಾನೆ. ಅವನಿಗೆ ಅದು ಸಹಿಸಲಿಕ್ಕೆ, ಉದಾಸೀನನಾಗಿರ್ಲಿಕ್ಕೆ ಬರಲ್ಲ. ಅವರಿಗೆ ಕಂಪೇರ್ ಮಾಡ್ಕೊಳ್ತಾರೆ. ಕಂಪೇರ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ನಾನು ಅವನು ಅಂತ. ಬಹಳ ಹಿಂದಿನವರಾದರೆ ಹೆಮ್ಮೆಯಿಂದ ಹೇಳ್ತಾರೆ. ಯಾಕೆಂದರೆ ಕಂಪೇರ್ ಮಾಡ್ಕೊಳ್ಳಿಕ್ಕಾಗಲ್ಲ. ಯಾಕೆಂದರೆ ಸಮಾನ ಕಾಲದವರಲ್ಲ. ಈಗ ಒಂದು ಒಳ್ಳೆಯ ತರ್ಕವನ್ನು ಮುಂದೆ ಇಟ್ಟರೆ ಹಿಂದಿನ ವ್ಯಾಖ್ಯಾನಕಾರರು, ಹಿಂದಿನ ಬುದ್ಧಿವಂತರು, ಅವರೆಲ್ಲರ ತರ್ಕ ಇದಕ್ಕಿಂತ ಚೆನ್ನಾಗಿರೋ ಒಂದು ವ್ಯಾಖ್ಯಾನ ನಾನು ಮಾಡ್ತೇನೆ ಅಂತ ಹೇಳಿದ್ರೆ ಇವತ್ತಿನವರು ಯಾಕೆ ಅವನನ್ನು ಬೈತಾರೆ ಅಂದರೆ, ನಾನು ಇದನ್ನು ನಂಬಿದ್ದೆ, ಇವರನ್ನು ನಿರಾಕರಣೆ ಮಾಡುವ ಮೂಲಕ ನನ್ನ ಬುದ್ಧಿಗೆ ಹೊಳೆಯದ ತತ್ವವನ್ನು ಇವನು ಹೇಳ್ತಾ ಇದ್ದಾನಲ್ಲ ಅಂತ. ಅದರಿಂದಾಗಿ ಇವ್ರನ್ನ ಅಟ್ಯಾಕ್ ಮಾಡೋದು. ಬಹಳ ಹಿಂದಿನವ್ರನ್ನಾದರೆ ಕಾಂಪಿಟಿಷನ್ ಇಲ್ಲ. ಯಾಕೆ ಅಂತಂದರೆ ನನ್ನ ಜೊತೆಗಿನವರಲ್ಲ, ನನ್ನ ಸಮಕಾಲೀನ ವಿದ್ವಾಂಸರಲ್ಲ ಅವರು. ಇರೋ ಪಾಯಿಂಟೇ ಅದು. ಹಾಗೆ ಒಬ್ಬ ಸಂಬಂಧಿಕ ತನ್ನ ವಂಶದಲ್ಲಿ ಯಾವಾಗಲೋ ಬಂದವರ ಬಗ್ಗೆ ಹೆಮ್ಮೆ ಪಡ್ತಾನೆ. ಯಾಕೆಂದರೆ ಅವ್ರು ಇವತ್ತಿರಲ್ಲ, ಕಾಂಪಿಟಿಷನ್ ಇರಲ್ಲ. ಆದರೆ ಅವ್ರು ಎದುರುಗಡೆ ಇದ್ದರೆ ಅವರನ್ನು ಒಪ್ಪಿರಲ್ಲ. ಎಲ್ಲರ ಕಾಲದಲ್ಲಿಯೂ ಇದಾಗತ್ತೆ. ಎದುರುಗಡೆ ಬದುಕಿರುವ ವಿದ್ವಾಂಸನ ಸಾಧನೆಯನ್ನು ಗೌರವಿಸೋದೇನಿದೆ ಅಲ್ಲಿ ಅಸೂಯೆ ಇಲ್ಲ ಅಂತ ಅರ್ಥ. ಬದುಕಿರುವ ವಿದ್ವಾಂಸ ಅವನೇನು ಅಂತ ಅಟ್ಯಾಕ್ ಮಾಡ್ತಾರೆ ಅಂದರೆ, ಹಿಂದಿನವ್ರಿಲ್ವಾ ಅಂತ ಹೇಳ್ತಾರೆ ಅಂದರೆ ಅಲ್ಲಿ ಇರೋದಿದೆ, ಅವರಿಲ್ವಲ್ಲ.
ಏನು ಅವರು ನನ್ನ ಕಾಲದಲ್ಲಿ ಅವರಿಲ್ಲ, ಹೀಗಾಗಿ ಅವರು ನನಗೆ ಕಾಂಪಿಟೇಟರ್ ಅಲ್ಲ ಅನ್ನೋದೇ ಭಾವ ಇರುತ್ತೆ. ಅದರಿಂದಾಗಿ ಜ್ಞಾತಿಗಳಾಗಿದ್ದು ಅಧಿಕಾರಿಗಳಾಗಿರುವವರ ಬಗ್ಗೆ ರಾಜ ಹೆಚ್ಚಿನ ಮುತುವರ್ಜಿ ವಹಿಸಬೇಕು. ಅಜ್ಞಾತಯೋಪ್ಯ ಸುಖದಾಹ ಜ್ಞಾತಯೋಪಿ ಸುಖಾವಹ ಅಜ್ಞಾತಿಮಂತಂ ಪುರುಷಂ ಪರೇ ಪರಿಭವಂತ್ಯುತ. ಇದೇ ನಿಯಮ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆಂದರೆ ಅಜ್ಞಾತಿಗಳು ಕೂಡ ಕೆಲವೊಮ್ಮೆ ಹಾಳು ಮಾಡ್ತಾರೆ. ಯಾರು ಹಾಗಾದರೆ ಬಾಂಧವರನ್ನೆಲ್ಲ ದೂರ ಇಟ್ಬಿಡೋಣ, ಯಾರು ಬಂಧುಗಳಲ್ಲ ಅವರನ್ನು ಹತ್ತಿರದಲ್ಲಿ ಇಟ್ಕೊಳ್ಳೋಣ ಅಂತಲೂ ಹೇಳಲಿಕ್ಕೆ ಬರಲ್ಲ. ಅಷ್ಟು ಸುಲಭವೂ ಇಲ್ಲ. ಮೈಸೂರು ಅರಸರನ್ನು ಕಾಡಿದ್ದು, ಇನ್ನಿಲ್ಲದಂತೆ ಕಾಡಿದ್ದು ಯಾರು? ವಿಗಡ ವಿಕ್ರಮರಾಯ. ಯಾರವನು? ಅವ್ರ ಸಂಬಂಧಿಕನೇ ಅಲ್ಲ, ಅವನು ದಳವಾಯಿ. ಚಿತ್ರದುರ್ಗದ ಸಾಮ್ರಾಜ್ಯಗಳನ್ನು ಕಾಡಿದ್ದು ಯಾರು? ದಳವಾಯಿಗಳು. ಅವ್ರು ಯಾರು ಸಂಬಂಧಿಕರಲ್ಲ ಅವ್ರಿಗೆ. ಆದ್ದರಿಂದ ಅಜ್ಞಾತಯೋಪಿ ಅಸುಖದಾಹ, ಸಂಬಂಧಿಕರಲ್ಲ ನನಗೆ ದುಃಖ ಕೊಡೋಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಸಂಬಂಧಿಕರು ನನಗೆ ದುಃಖ ಕೊಡ್ತಾರೆ ಅಂತಲೂ ಹೇಳಲಿಕ್ಕೆ ಬರಲ್ಲ. ಸಂಬಂಧಿಕರಾದವರ ಬಗ್ಗೆ ಎಕ್ಸ್ಟ್ರಾ ಅವೇರ್ನೆಸ್ ಇರಬೇಕು ಅನ್ನೋದಷ್ಟೇ ಇಲ್ಲಿಯ ತಾತ್ಪರ್ಯ. ಅಜ್ಞಾತಯೋಪ್ಯ ಸುಖದಾಹ ಜ್ಞಾತಯೋಪಿ ಸುಖಾವಹ ಅಜ್ಞಾತಿಮಂತಂ ಪುರುಷಂ ಪರೇ ಪರಿಭವಂತ್ಯುತ. ಸಂಬಂಧಿಕರೇ ಇಲ್ಲ ಅಂತಂದರೆ ಸೋಲ್ಸೋದಿನ್ನೂ ಸುಲಭ. ಸಂಬಂಧಿಕರು ಬಹಳ ಜನ ಇದ್ದಾರೆ ಅಂದರೆ ಸೋಲಿಸ್ಲಿಕ್ಕೆ ಕಷ್ಟ. ಅದರಿಂದಾಗಿ ಸಂಬಂಧಿಕರ ಜೊತೆಗೆ ರಾಜನಾದವನು ಹೇಗಿರಬೇಕು? ಇದ್ದೂ ಇಲ್ಲದಂತೆ ಇರಬೇಕು. ಒಂದೋ ಅವ್ರನ್ನೂ ಬೇರೆಯವ್ರ ಥರ ಟ್ರೀಟ್ ಮಾಡಬೇಕು, ಒಂದೋ ಬೇರೆಯವರನ್ನು ಅತ್ಯಂತ ಜಾಗರೂಕವಾಗಿ ಟ್ರೀಟ್ ಮಾಡಬೇಕು. ಅನಿವಾರ್ಯ. ತೀರಾ ಅಂಗರಕ್ಷಕ ಮೊದಲಾದವರಲ್ಲಿ ಇಟ್ಕೊಳ್ಬಾರದು. ಪರ್ಸನಲ್ ಬಾಡಿಗಾರ್ಡ್ ಆಗಿ, ಡ್ರೈವರ್ ಆಗಿ ಸಂಬಂಧಿಕರನ್ನು ಇಟ್ಕೊಳ್ಳಿಕ್ಕಿಲ್ಲ. ಅದು ಎಲ್ಲರ ರಾಜ್ಯಶಾಸ್ತ್ರದಲ್ಲಿ, ಅರಮನೆಯ ವ್ಯವಸ್ಥೆಗಳಲ್ಲಿ ಅದು ಸಹಜ. ನೋಡಿ, ಸಂಜಯ ಧೃತರಾಷ್ಟ್ರನಿಗೆ ಯಾವ ರೀತಿ ಸಂಬಂಧಿಕ ಅಲ್ಲ, ಅವನು ಪರ್ಸನಲ್ ಡ್ರೈವರ್. ಹಾಗೆ ದಾರುಕ ಸೀದಾ ಮೇಲ್ಗಡೆಯಿಂದಲೇ ಇಳಿದು ಬಂದವನು. ದೇವರು ಕೃಷ್ಣ ಪರಮಾತ್ಮ ಬಿಡಿ, ಆದರೆ ಸಂಬಂಧಿಕ ಅಲ್ಲ ಅವನು. ದಾರುಕ ನೇರವಾಗಿ ಇಳಿದು ಬಂದದ್ದು. ರಥ ಇಳಿದು ಬಂದಾಗಲೇ ಇಳಿದು ಬಂದ್ಬಿಟ್ಟ ಅದ್ರ ಜೊತೆಗೆ. ಈ ತರಹದ್ದೆಲ್ಲ ವ್ಯವಸ್ಥೆ ಇದೆ. ನಿಕೃತಸ್ಯ ಇದರ ಬಗ್ಗೆ ನಿಮಗೆ ಅರಮನೆಯ ರೀತಿ ರಿವಾಜುಗಳು ಏನಿರುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ಕ್ಷೇಮೇಂದ್ರನ ದೇಶೋಪದೇಶ ಅಂತ ಹೇಳಿ ಅವತ್ತಿನ ಕಾಲದ ನಡೆ ಹೇಗಿತ್ತು, ಒಂದು ಅರಮನೆ ಹೇಗೆ ನಡೀತಾ ಇತ್ತು ಅಂತ ಗೊತ್ತಾಗತ್ತೆ. ಬೆಳಗ್ಗಿನಿಂದ ರಾತ್ರಿ ಮಲಗುವವರೆಗಿನ ಕ್ರಿಯೆಗಳೇನು ಅದೆಲ್ಲ ಗೊತ್ತಾಗತ್ತೆ. ಇವಾಗ ಕೃಷ್ಣನ ಪೂಜೆ ಅಂತ ಹೇಳಿ ನಮ್ಮ ಗುರುಗಳ ಒಂದು ಪುಸ್ತಕ ಇದೆ. ಕೃಷ್ಣ ಮಠದಲ್ಲಿ ಬೆಳಗ್ಗೆ ಎದ್ದಾಗಿನಿಂದ ಒಂದು 3:30 ಎದ್ದಾಗಿನಿಂದ ರಾತ್ರಿಯವರೆಗೆ ಏನು ಕ್ರಿಯೆ ನಡೆಯುತ್ತೆ, ವಿಶೇಷ ದಿವಸಗಳಲ್ಲಿ ಏನು ಅಂತ ಹೇಳಿ ಒಂದು ನೋಟ್ ಇದೆ. ಆ ರೀತಿ ಸಂಸ್ಕೃತದಲ್ಲಿ ಕ್ಷೇಮೇಂದ್ರ ದೇಶೋಪದೇಶ ಅಂತ, ಆಮೇಲೆ ಕನ್ನಡದಲ್ಲಿ ಸಂಚಿ ಹೊನ್ನಮ್ಮನ ಅರಮನೆಯ ವಿವರಣವು ಅಂತ ಇದೆ. ಅಂದರೆ ಒಂದು ಅರಮನೆಯಲ್ಲಿ ಬೆಳಗ್ಗಿನಿಂದ ಸಂಜೆಯ ತನಕ ಏನಿರುತ್ತೆ, ನಾವೇನೇನೋ ಅನ್ಕೊಂಡ್ಬಿಟ್ಟಿರ್ತೀವಿ, ಹಾಗೇನಿರಲ್ಲ. ಅದು ಎಲ್ಲಿಯೂ ಅಷ್ಟೆ. ನಿಕೃತಸ್ಯ ಪರೈರನ್ಯೈಃ ಜ್ಞಾತಿರೇವ ಪರಾಯಣಂ ನಾಣ್ಯೈರ್ನಿಕಾರಂ ಸಹತೆ ಜ್ಞಾತಿರ್ಜ್ಞಾತೆ ಕದಾಚನ. ಬೇರೆಯವರು ಅಪಕಾರ ಮಾಡಿದರೆ ಬಂಧುಗಳೇ ಶರಣು. ಏಕೆಂದರೆ ಬಂಧುಗಳಿಗೆ ಒಂದು ಇದಿರುತ್ತೆ. ಇವಾಗ ನಮ್ಮ ತಾಯಂದಿರ ಬಗ್ಗೆ ನಮ್ಮ ಒಂದು ಧೋರಣೆ, ನಮ್ಮಮ್ಮನ ನಾವು ಬೈಬೋದು, ಬೇರೆಯವರು ಬೈಲಿಕ್ಕಿಲ್ಲ. ಕೃಷ್ಣನ ಉಡುಪಿ ಅದು. ನಮ್ಮ ಅಮ್ಮನನ್ನು ನಾವು ಬೈಬಹುದು, ಏನು ಬೇಕಾದ್ರೆ ಬೈಬೋದು.
ಹೆಂಗೆ ಬೇಕಾದರೂ ರೇಗಬಹುದು, ಬೇರೆಯವರು ಬೈಲಿಕ್ಕಿಲ್ಲ. ಬಂಧುಗಳ ವರ್ತನೆ ಹಾಗಿರುತ್ತೆ. ನಾವು ಇವರಿಗೆ ದ್ರೋಹ ಬಗೆಬಹುದು, ತಪ್ಪಲ್ಲ. ಆದರೆ ಬೇರೆಯವರು ದ್ರೋಹ ಬಗೆಬೇಕಾದ್ರೆ ಅವರು ಅಡ್ಡ ಬಂದು ನಿಲ್ತಾರೆ. ಆ ತರಹದ ಮನೋಭಾವವನ್ನು ರಾಜ ಬಳಸಿಕೊಳ್ಳಬೇಕು. ಯಾಕೆ? ಅದರ ಹಿಂದೆ ಏನು ಕೆಲಸ ಮಾಡುತ್ತೆ, ಯಾವ ಮನೋಭಾವ, ಯಾವ ಸೈಕಾಲಜಿ ಕೆಲಸ ಮಾಡುತ್ತೆ? ಭೀಷ್ಮಾಚಾರ್ಯರು ಹೇಳ್ತಾರೆ, ನಿಕೃತಸ್ಯ ಆತ್ಮಾನಮಿವ ಜಾನಾತಿ ನಿಕೃತಂ ಬಾಂಧವಂ ಪರೈಃ ತೇಷು ಸಂತಿ ಗುಣಾಶ್ಚೈವ ನೈರ್ಗುಣ್ಯಂ ಚೈವ ಲಕ್ಷ್ಯತೆ. ಬೇರೆಯವರು ಈ ನಮ್ಮ ಸಂಬಂಧಿಕರಿಗೆ ಮೋಸ ಮಾಡಿದ್ರೆ ನಮಗೇ ಮೋಸ ಮಾಡಿದಷ್ಟು ಸಿಟ್ಟು ಬರುತ್ತೆ. ಆತ್ಮಾನಮಿವ ಜಾನಾತಿ ನಿಕೃತಂ ಬಾಂಧವಂ ಪರೈಹಿ. ನಾವೇನು ಬೇಕಾದ್ರೆ ಮಾಡ್ಬೋದು. ತೇಷು ಸಂತಿ ಗುಣಾಶ್ಚೈವ, ಅದರಿಂದಾಗಿ ಬಂಧುಗಳಲ್ಲಿ ಗುಣ ಇಲ್ವೇ? ಇದೆ. ಹಾಗಂತ ಹೇಳಿ ದೋಷಗಳೇ ಇರೋದಾ, ಗುಣವೇ ಇರೋದಾ? ಇಲ್ಲ. ನೈರ್ಗುಣ್ಯಂ ಚೈವ ಲಕ್ಷ್ಯತೆ, ದೋಷವೂ ಇರೋದು ಕಂಡಿದೆ, ಎರಡೂ ಇರುತ್ತೆ. ನಾಜ್ಞಾತಿರನುಗೃಹಾತಿ ನಾಜ್ಞಾತಿರ್ವೃದ್ಧಿಮಶ್ನುತೆ ಉಭಯಂ ಜ್ಞಾತಿಮತ್ಸ್ವೇಷು ದೃಶ್ಯತೆ ಸಾಧ್ವಸಾಧು ಚ. ಅದರಿಂದಾಗಿ ಸಂಬಂಧಿಕನಲ್ಲದವ ನಮಗೆ ಅನುಗ್ರಹ ಮಾಡುವಲ್ಲ, ಸಂಬಂಧಿಕನಲ್ಲದವ ನಮ್ಮ ವೃದ್ಧಿಯನ್ನು ಅನುಭವಿಸುವುದಿಲ್ಲ. ಇವಾಗ ಒಬ್ಬ ಸಂಪನ್ನನಾದ ಅಂದರೆ ಬಂಧುಗಳು ಎಲ್ಲಿರ್ತಾರೋ ಟಕ್ಕನ್ ಬಂದ್ಬಿಡ್ತಾರೆ, ಅದು ಅವರ ಹಕ್ಕು, ಅನುಭವಿಸ್ತಾರೆ. ಉಭಯಂ ಜ್ಞಾತಿ ಮತ್ಸ್ವೇಚು, ಅದರಿಂದಾಗಿ ಎರಡೂ ಇದೆ. ಅನುಗ್ರಹ ನಿಗ್ರಹಗಳು ಎರಡೂ ಇವೆ. ಅದರಿಂದಾಗಿ ಸಾಧು ಅಸಾಧು ಚ ದೃಶ್ಯತೆ, ನೆಂಟರಲ್ಲಿ ಬಂಧುಗಳಲ್ಲಿ ಎರಡೂ ಕೂಡ ಕಂಡಿದೆ. ತಾನ್ ಮಾನಯೇತ್ ಪೂಜಯೇಚ್ಚ ವಾಚಾ ನಿತ್ಯಂಚ ಕರ್ಮಣ ಕುರ್ಯಾಚ್ಚ ಪ್ರಿಯಮೇತೇಭ್ಯೋ ನಾ ಪ್ರಿಯಂ ಕಿಂಚಿದಾಚರೇತ್. ಅದರಿಂದಾಗಿ ರಾಜನಾದವ ತನ್ನ ಬಂಧುಗಳನ್ನು ಪೂಜಿಸಬೇಕು, ಗೌರವಿಸಬೇಕು, ಮಾತಿನಿಂದ ಕರ್ಮದಿಂದ. ಅವರಿಗೆ ಪ್ರಿಯವಾದದ್ದನ್ನು ಮಾಡಬೇಕು, ಅಪ್ರಿಯವಾದದ್ದನ್ನು ಮಾಡಬಾರದು. ಹಾಗಾದರೆ ಬಂಧುವಶನಾಗಬೇಕಾ? ವಿಶ್ವಸ್ತವದ ವಿಶ್ವಸ್ತಃ ತೇಷು ವರ್ತೇತ ಸರ್ವದಾ. ಪೂರ್ತಿ ನಂಬಬಾರದು. ದೋಷಗಳನ್ನು ಅದು ಕ್ಷಮಿಸಬಲ್ಲದಿದ್ದರೆ ಅದನ್ನು ಒಂದು ಕಡೆಯಿಂದ ಬಿಟ್ಟು ಗುಣವನ್ನು ಮಾತ್ರ ಸ್ವೀಕಾರ ಮಾಡಬೇಕು. ರಾಜನಾದವನಿಗೆ ಇಷ್ಟೆಲ್ಲ ಕಷ್ಟಪಡೋದು ಸಹಜ. ಏನೇನೋ ಹೇಳ್ತಾರೆ, ಅವಾಗೇನು ಮಾಡಬೇಕು? ಯಾವುದು ಸ್ವೀಕಾರಾರ್ಹವೋ ಅದನ್ನು ಸ್ವೀಕಾರ ಮಾಡಬೇಕು, ಯಾವುದು ಬಿಡಬೇಕೋ ಅದನ್ನು ಬಿಡಬೇಕು. ತಸ್ಯೈವಂ ವರ್ತಮಾನಸ್ಯ ನಹಿ ದೋಷೋ ಗುಣೋ ವೇಹ ನಿಸ್ಪೃಹಸ್ವೇಷು ದೃಶ್ಯತೆ. ದೋಷ ಆಗಲಿ ಗುಣ ಆಗಲಿ ಅದನ್ನು ನಿಸ್ಪೃಹನಾಗಿ ಕಾಣಬೇಕು, ಇಲ್ಲ ಅಂದರೆ ಅದು ಕಾಣಲ್ಲ. ಒಬ್ಬ ತಟಸ್ಥನಾಗದಿದ್ದರೆ ದೋಷಗಳನ್ನು ಗುಣಗಳನ್ನು ಕಾಣುವುದಿಲ್ಲ. ಒಬ್ಬ ತಟಸ್ಥ ಆಗಬೇಕು. ಉಪೇಕ್ಷವಾದದ್ದು ಯಾವುದು, ದ್ವೇಷ್ಯವಾದದ್ದು ಯಾವುದು, ಸ್ವೀಕಾರ್ಯವಾದದ್ದು ಯಾವುದು ಅನ್ನೋದನ್ನು ತಟಸ್ಥನ ನೆಲೆಯಲ್ಲಿಯೇ ನೋಡಬೇಕು. ಬಂಧುಗಳಲ್ಲಿ ಅದು ಅನಿವಾರ್ಯ, ನಮ್ಮಲ್ಲೇ ಈಗ ಅನಿವಾರ್ಯ, ಇನ್ನು ರಾಜರಿಗೆ. ತತ್ಸೈವಂ ವರ್ತಮಾನಸ್ಯ ಪುರುಷಸ್ಯ ಪ್ರಮಾದಿನಃ ಅಮಿತ್ರಾಃ ಸಂಪ್ರಸೀದಂತಿ ತತೋ ಮಿತ್ರಂ ಭವತ್ಯುತ. ಈ ರೀತಿ ಒಬ್ಬ ಇದ್ದರೆ ಅಮಿತ್ರರು ಕೂಡ ಮಿತ್ರರಾಗ್ತಾರೆ. ಯಾಕೆಂದರೆ ಅವ್ರಿಗೊಂದು ಭರವಸೆ ಮೂಡುತ್ತೆ. ಈ ರಾಜ ಬಂಧುಗಳ ದೋಷಗಳನ್ನು ಉಪೇಕ್ಷೆ ಮಾಡ್ತಾನೆ, ಗುಣಗಳನ್ನು ಸ್ವೀಕಾರ ಮಾಡ್ತಾನೆ, ಎಷ್ಟು ಗೌರವ ಬೇಕೋ ಅಷ್ಟು ಕೊಡ್ತಾನೆ. ಅದರಿಂದಾಗಿ ಇವನೊಡನೆ ನಾನೂ ಕೂಡ ಹೀಗೆ ಇರಬಹುದು ಅಂತ ಮಿತ್ರನ ಕ್ವಾಲಿಟಿಯನ್ನು ಇನ್ನೊಬ್ಬ ನೋಡ್ತಾನೆ. ಆ ಫ್ರೆಂಡ್ಶಿಪ್ ಮಾಡಲಿಕ್ಕೆ ಒಂದು ಕ್ವಾಲಿಟಿ ಏನು? ತಟಸ್ಥನಾಗಿರುವಿಕೆ ಅನ್ನೋದೇ ಫ್ರೆಂಡ್ಶಿಪ್ ಕ್ವಾಲಿಟಿ. ಇಲ್ಲ ಅಂದರೆ ಅತ್ಯಂತ ಚೆನ್ನಾಗಿರುವ ಫ್ರೆಂಡ್ಶಿಪ್ ಯಾರಿಗೆ ಸಾಧ್ಯ? ಯಾರು ತಟಸ್ಥವಾಗಿರ್ತಾನೋ ಅವನಿಗೆ ಸಾಧ್ಯ. ಇಲ್ಲ ಅಂದರೆ ಗೆಳೆಯರು
ನಮ್ಮನ್ನು ಉಪಯೋಗಿಸ್ಕೊಂಡು ಎಷ್ಟು ಬಿಡ್ತಾರೆ ಏನು? ಇಲ್ಲವೇ ನಮ್ಮ ಜೊತೆಗೆ ಅವ್ರನ್ನು ಬಿಡಿಸ್ತೀವಿ. ಆ ಕಾರಣದಿಂದ, ಯಾಕೆಂದರೆ ಗೆಳೆಯರು ಯಾವಾಗಲೂ ಹೊಗಳ್ತಾನೆ ಇದ್ರೆ ಗತಿಯೇನು? ನಿಷ್ಠುರವಾದ ವಿಮರ್ಶೆ ಒಬ್ಬ ಮಾಡಬೇಕು, ನಮ್ಮ ಜೊತೆಗೆ ಯಾವಾಗಲೂ ಇಟ್ಕೊಂಡಿರ್ಬೇಕು. ಯಾರೇ ರಾಜನಾದವನಿಗಂತೂ ಅದು ಕರ್ತವ್ಯ. ಒಬ್ಬ ಸಂಸ್ಥೆ ನಡೆಸುವವನಿಗೇನೆ ಅದರ ಅನಿವಾರ್ಯತೆ ಇರುತ್ತೆ, ಒಬ್ಬ CEO ಗೆ ಆ ಅನಿವಾರ್ಯತೆ ಇರುತ್ತೆ. ಅದರಲ್ಲಿ ಗುಣವನ್ನು ತಗೊಳ್ಬೇಕು, ದೋಷ ಬಿಟ್ಬಿಡ್ಬೇಕು. ಆಗ ಅವನ ಮಿತ್ರರಾಗಲಿಕ್ಕೆ ಹಗೆಗಳು ಕಾತರಿಸುತ್ತಾರೆ. ಯಾಕೆಂದರೆ ಅವ್ರಿಗೊಂದು ಭರವಸೆ ಇಲ್ಲ, ಇವನು ನಮ್ಮ ಗುಣವನ್ನು ಗಮನಿಸುತ್ತಾನೆ, ದೋಷ ಉಪೇಕ್ಷೆ ಮಾಡೋದಿದ್ರೆ ಉಪೇಕ್ಷೆ ಮಾಡ್ತಾನೆ, ಆದರೆ ತೀವ್ರವಾದರೆ ನಾಶ ಮಾಡ್ತಾನೆ ಅಂತ ಅವರು ತಟಸ್ಥರಾಗುತ್ತಾರೆ. ತಸ್ಯೈವಂ ವರ್ತಮಾನಸ್ಯ ಪುರುಷಸ್ಯ ಪ್ರಮಾದಿನಃ ಅಮಿತ್ರಾಃ ಸಂಪ್ರಸೀದಂತಿ ತತೋ ಮಿತ್ರಂ ಭವತ್ಯುತ. ಯ ಏವಂ ವರ್ತತೆ ನಿತ್ಯಂ ಜ್ಞಾತಿ ಸಂಬಂಧಿ ಮಂಡಲೇ ಮಿತ್ರೇಶ್ವೈಶ್ವರ್ಯೇ ಚಿರಂ ಯಶಸಿ ತಿಷ್ಠತಿ. ಈ ರೀತಿಯಾಗಿ ನಿನ್ನ ಸಂಬಂಧಿಕರಲ್ಲದ ಅಧಿಕಾರಿ ವರ್ಗದಲ್ಲಿ ಬದುಕುತ್ತೀಯ. ನಿನ್ನ ಮಿತ್ರರ ನಿನ್ನ ಅಮಿತ್ರರ ಇಬ್ಬರ ಐಶ್ವರ್ಯವನ್ನೂ ನೀನು ಪಡೆಯುತ್ತೀಯ, ಅದರ ಭೋಗ ನಿನಗಿರುತ್ತೆ. ಹೀಗೆ 74ನೇ ಅಧ್ಯಾಯ. ಇದು ಇನ್ನರ್ ಸರ್ಕಲ್ ಮ್ಯಾನೇಜ್ಮೆಂಟ್. ಯುಧಿಷ್ಠಿರಃ ಏವಮಗ್ರಾಹ್ಯಕೆ ತಸ್ಮಿನ್ ಜ್ಞಾತಿ ಸಂಬಂಧಿ ಮಂಡಲೇ ಮಿತ್ರೇಶ್ವಮಿತ್ರೇಶ್ವಪಿ ಚ ಕಥಂ ಭಾವೋ ವಿಭಾವ್ಯತೆ. ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ, ಸರಿ, ಜ್ಞಾತಿಗಳಲ್ಲಿ ಗುಣವೇ ಇಲ್ಲದೆ ಹೋದರೆ ಏನು ಮಾಡೋದು? ಮಿತ್ರರಲ್ಲಿ ನಮ್ಮ ನಡೆ ಹೇಗಿರಬೇಕು, ಉದಾಸೀನರಲ್ಲಿ ಹೇಗಿರಬೇಕು, ಹೊಗೆಗಳಲ್ಲಿ ಹೇಗಿರಬೇಕು, ದಯವಿಟ್ಟು ಅದನ್ನು ಹೇಳು ಅಂತಾನೆ. ಭೀಷ್ಮ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ವಾಸುದೇವಸ್ಯ ಸಂವಾದಂ ಮಹರ್ಷೇರ್ನಾರದಸ್ಯ ಚ. ಈ ವಿಚಾರದಲ್ಲಿ ನಡೆದ ಒಂದು ಘಟನೆಯನ್ನು ಹೇಳುತ್ತೇನೆ. ವಾಸುದೇವಸ್ಯ ಸಂವಾದಂ, ಶ್ರೀಕೃಷ್ಣ ಮತ್ತು ನಾರದರ ಸಂವಾದ ಇದೆ. ಇದೇ ವಿಚಾರದಲ್ಲಿ ಶ್ರೀ ಭಗವಾನ್ ನಾಸಹೃತ್ ಪರಮಂ ಮಂತ್ರಂ ನಾರದ ಅರ್ಹತಿ ವೇದಿತುಂ ಅಪಂಡಿತೋ ವಾಪಿ ಸಹೃತ್ ಪಂಡಿತೋ ವಾಪ್ಯನಾತ್ಮವಾನ್. ಕೃಷ್ಣ ಹೇಳ್ತಾನೆ, ನಾಸಹೃತ್ ಪರಮಂ ಮಂತ್ರಂ, ಬುದ್ಧಿವಂತನಾಗಿರುವ ದ್ವೇಷಿ ಅವನ ಜೊತೆ ಕೂತು ಮಾತನಾಡಲಿಕ್ಕಾಗಲ್ಲ. ಮಿತ್ರ ಇರ್ತಾನೆ ದಡ್ಡ, ಅವನ ಹತ್ರ ಏನು ಮಾತಾಡೋದು? ಎರಡೂ ಕಷ್ಟ. ನನ್ನ ಶತ್ರು ಬುದ್ಧಿವಂತ, ಅವನ ಬುದ್ಧಿವಂತಿಕೆ ಉಪಯೋಗ ನನಗಾಗಲ್ಲ. ಜೀವಕ್ಕೆ ಜೀವ ಕೊಡುವಂತಹ ಗೆಳೆಯ ಇರ್ತಾನೆ ದಡ್ಡ, ಅವನು. ಏನು ಮಾಡೋದು ಅವ್ರನ್ನ ಕಟ್ಕೊಂಡು? ಗುಣವಂತನಾದ ಶತ್ರುವಿನ ಕಡೆಗೆ ಸಾಗೋದಾ? ಗುಣವಂತನಲ್ಲದ ಮಿತ್ರನ ಕಡೆಗಿರೋದ? ಅಪಂಡಿತೋ ವಾಪಿ ಸುಹೃತ್ ಪಂಡಿತೋ ವಾಪಿ ಅನಾತ್ಮವಾನ್ ಸತೆ ಸೌಹೃದಮಾಸ್ಥಾಯ ಕಿಂಚಿದ್ವಕ್ಷ್ಯಾಮಿ ನಾರದ ಕೃತ್ಸ್ನಾಂ ಬುದ್ಧಿಂಚತೆ ಪ್ರೇಕ್ಷ್ಯ ಸಂಪೃಚ್ಛೇ ತ್ರಿದಿವಂಗಮ. ಅದರಿಂದಾಗಿ ನಿಮ್ಮ ಹತ್ರ ಕೆಲವೊಂದು ಪ್ರಶ್ನೆ ಮಾಡಲಿಕ್ಕಿದೆ. ತೇ ಸೌಹೃದಮಾಸ್ಥಾಯ, ನೀವು ನನ್ನ ಬಗೆಗೆ ಗೆಳೆಯರೂ ಹೌದು, ಪ್ರೀತಿಸುವವರು ಹೌದು, ನನ್ನ ಬಗ್ಗೆ ಒಳ್ಳೆಯ ಭಾವನೆಗಳಿದೆ, ಅದೂ ಹೌದು. ಅಟ್ ದಿ ಸೇಮ್ ಟೈಮ್ ಬುದ್ಧಿವಂತಿಕೆಯೂ ಇದೆ. ಎರಡೂ ಇದೆ ನಿಮ್ಮಲ್ಲಿ. ಕೆಲವು ಪ್ರಶ್ನೆಗಳನ್ನು ಕೇಳಲಿಯಾ? ದಾಸ್ಯಮೈಶ್ವರ್ಯವಾದೇನ ಜ್ಞಾತೀನಾಂ ವೈ ಕರೋಮ್ಯಹಂ ಅರ್ಧಭೋಕ್ತಾಸ್ಮಿ ಭೋಗಾನಾಂ
ವಾಗ್ದುರುಕ್ತಾನಿ ಚಕ್ಷಮೇ ದಾಸ್ಯಂ ಐಶ್ವರ್ಯವಾದೇನ ಜ್ಞಾತೀನಾಂ ವೈ ಕರೋಮ್ಯಹಂ. ನನ್ನ ಅಧಿಕಾರ ಅಂತ ಹೇಳಿ ನನ್ನ ಬಂಧುಗಳ ಊಳಿಗವನ್ನು ಮಾಡ್ತಾ ಇದ್ದೇನೆ. ಮೇಲ್ನೋಟಕ್ಕೆ ನೋಡಿದ್ರೆ ಅವನು ರಾಜ, ಅವನು ಶ್ರೀಮಂತ ಅನ್ಬೇಕು. ಶ್ರೀಮಂತನಾಗಿ ಅವನು ಏನು ಮಾಡ್ತಾ ಇದ್ದಾನೆ ಅಂದರೆ ಬಂಧುಗಳ ದಾಸ್ಯ ಮಾಡ್ತಾ ಇರ್ತಾನೆ. ಬಂಧುಗಳು ಬಂದು, ಗೆಳೆಯರು ಬಂದು ನಂಗೊಂದಿಷ್ಟು ಸಹಾಯ ಮಾಡು ಅಂದಾಗ ಮಾಡ್ತೇನೆ. ಅವರು ವಿನೀತರಾಗಿರ್ತಾರೆ ನನಗೆ. ಈಗ ಆಳುವವರು ಯಾರು? ನನ್ನ ಬಂಧುಗಳೋ ನಾನು? ಒಬ್ಬ ಮಂತ್ರಿ ಇದ್ದಾನೆ ಅಂದರೆ ಇವತ್ತಿನ ಕಾಲದಲ್ಲಿ ಭೋಗ ಯಾರಿಗೆ? ಅವನ ಜೊತೆಗಿನವ್ರಿಗೆ, ಅವ್ರಿಗಲ್ಲ. ಸತೇ ಸೌಹೃದ ದಾಸ್ಯಂ ಐಶ್ವರ್ಯವಾದೇನ ಜ್ಞಾತೀನಾಂ ವೈ ಕರೋಮ್ಯಹಂ ಅರ್ಧಭೋಕ್ತಾಸ್ಮಿ ಭೋಗಾನಾಂ. ಅವರು ಭೋಗಿಸುವ ಅರ್ಧವನ್ನು ನಾನು ಭೋಗಿಸ್ತಾ ಇದ್ದೇನೆ. ಮಂತ್ರಿಗಳ ಸಂಬಂಧಿಕರು ಎಷ್ಟು ಭೋಗಿಸ್ತಾರೋ ಅಷ್ಟು ಭೋಗ ಮಂತ್ರಿಗುಂಟೆ. ವಾಗ್ದುರುಕ್ತಾನಿ ಚಕ್ಷಮೇ, ಅವರ ಕೆಟ್ಟ ಮಾತುಗಳನ್ನು ಸಹಿಸುತ್ತೇನೆ. ಅರಣೀಂ ಅಗ್ನಿಕಾಮೋ ವಾ ಮಥ್ನಾತಿ ಹೃದಯಂ ಮಮ ವಾಚಾ ದುರುಕ್ತಂ ದೇವರ್ಚೆ ತನ್ಮಾಂ ದಹತಿ ನಿತ್ಯದಾ. ನೋಡು, ಬೆಂಕಿ ಬೇಕು ಅಂತ ಹೇಳಿ ಅರಣಿಯನ್ನ ಮಥಿಸುವ ಹಾಗೆ ಎಲ್ಲ ಬಂಧುಗಳು ನನ್ನನ್ನು ಕಡಿದು ಬಿಡ್ತಾ ಇದ್ದಾರೆ. ಕೃಷ್ಣ ಹೇಳೋ ಮಾತು. ಮುಂದಿನ ಮಾತನ್ನು ಎಚ್ಚರದಿಂದ ಕೇಳಿ. ಬಲಂ ತಂಕರಚಣೆ ನಿತ್ಯಂ ಸೌಕುಮಾರ್ಯಂ ಪುನರ್ಗದೆ ರೂಪೇಣ ಮತ್ತ ಪ್ರದ್ಯುಮ್ನಃ ಸೋಸಹಾಯೋಸ್ಮಿ ನಾರದ. ಬಲಂ ತಂಕರಚಣೆ ನಿತ್ಯಂ, ಬಲರಾಮನಲ್ಲಿ ಬಲ ಇದೆ, ಆದರೆ ಅವನ ರಾಜಕೀಯಕ್ಕೆ ಬರಲ್ಲ. ಸೌಕುಮಾರ್ಯಂ ಪುನರ್ಗದೆ, ಗದನೋ ಬಹಳ ಮಿದುವಾದ ಸ್ವಭಾವದವ. ಗದ ಯಾರು ಅಂತ ಹೇಳಿಬಿಡ್ತೇನೆ ತಾತ್ಪರ್ಯ ನಿರ್ಣಯದ ಪ್ರಕಾರ. ಪುರಾಹಿ ಚಂಡಕೋ ಗಣೋ ಹರೇರ್ನಿವೇದಿತಾಶನಃ ಅಂತ ಮಧ್ವಾಚಾರ್ಯರು. ವೈಕುಂಠ ಲೋಕದಲ್ಲಿ ದೇವರಿಗೆ ಅನ್ನವನ್ನು ಮಾಡಿ ನೈವೇದ್ಯ ಮಾಡುವವ ಗದ. ಚಂಡ ಅಂತ. ಈಗ ನಾವು ಏನು ದ್ವಾರಪಾಲಕ ಪೂಜೆ ಮಾಡ್ತೇವೆ, ಜಯಾಯ ನಮಃ, ವಿಜಯಾಯ ನಮಃ, ಚಂಡಾಯ ನಮಃ, ಪ್ರಚಂಡಾಯ ನಮಃ, ನಂದಾಯ ನಮಃ, ಸುನಂದಾಯ ನಮಃ, ಕುಮುದಾಯ ನಮಃ, ಕುಮುದಾಕ್ಷಾಯ ನಮಃ ಅಂತ 8 ಜನ ದ್ವಾರಪಾಲಕರನ್ನು ನಾವು ಚಿಂತನೆ ಮಾಡ್ತೇವೆ. ಆ 8 ಜನ ದ್ವಾರಪಾಲಕರಲ್ಲಿ ಒಬ್ಬ ಚಂಡ. ಆ ಚಂಡನೇ ಗದ ಅನ್ನುವ ಹೆಸರಿನಿಂದ ದೇವರ ಸೇವೆಗೆ ಕೃಷ್ಣನ ತಮ್ಮನಾಗಿ ಅವತರಿಸಿದ ಮಹಾಭಾರತದ ಕಾಲದಲ್ಲಿ. ಅವನ ಬಗ್ಗೆ ಹೇಳ್ತಾ ಇದ್ದಾನೆ. ಮಿದು ಅಂದರೆ ಮಿದು. ರೂಪೇಣ ಮತ್ತ ಪ್ರದ್ಯುಮ್ನ, ಪ್ರದ್ಯುಮ್ನ ಅವನ ರೂಪದ ಬಗ್ಗೆ ಭಾರೀ ಗರ್ವ ಅವನಿಗೆ. ಸೋಸಹಾಯೋಸ್ಮಿ ನಾರದ, ನನಗೆ ಯಾರೂ ಸಹಾಯ ಇಲ್ಲ, ನಾನೊಬ್ಬನೇ ನನ್ನ ಕೆಲಸಗಳನ್ನು ಮಾಡಿಕೊಳ್ಬೇಕು. ನಮ್ಮ ಅಣ್ಣನಿಗೆ ಬಲ ಇದೆ, ಆದರೆ ಅವನು ನಡೆಯೋದೇ ಬೇರೆ. ಸೌಕುಮಾರ್ಯಂ ಪುನರ್ಗದೆ, ಗದನಲ್ಲಿ ನನ್ನ ಬಗ್ಗೆ ಪ್ರೀತಿ ಇದೆ, ನಾನು ಏನು ಹೇಳಿದ್ರು ಕೆಲಸ ಮಾಡ್ತಾನೆ, ಆದರೆ ಮಾಡಲಿಕ್ಕೆ ಅವನ ಕೈಲಿ ಆಗಲ್ಲ. ಪ್ರದ್ಯುಮ್ನನಿಗೆ ಶಕ್ತಿ ಇದೆ, ಅವನು ರೂಪಮದ. ಹೀಗಾಗಿ ನನ್ನ ಕೆಲಸಗಳನ್ನು ನಾನೊಬ್ಬನೇ ಮಾಡಿಕೊಳ್ಬೇಕು ಅಂತಾನೆ. ವಸ್ತುತಃ ಇದು ಸಮಾಜದಲ್ಲಿ ಹೇಗೆ ಇದೆ, ಸಮಾಜ ಹೇಗಿರುತ್ತೆ ಅನ್ನೋದನ್ನು ದೇವರು ಅನುಕರಣೆ ಮಾಡಿದ್ದು. ದೇವರಿಗೆ ಬಲರಾಮ ಬೇಕಿಲ್ಲ, ಗದ ಬೇಡ, ಪ್ರದ್ಯುಮ್ನನೂ ಬೇಡ, ಅವನ ಅಸಹಾಯನೇ ನಿಜವಾಗಿಯೂ. ಆದರೆ ಜಗತ್ತಿನಲ್ಲಿ ಹೆಂಗೆ ನಡೆಯುತ್ತೆ? 100 ಜನ ಸೇವಕರಿರ್ತಾರೆ, ಆದರೆ ಕೆಲವೊಮ್ಮೆ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳಿ, ಸಣ್ಣ ಸಣ್ಣ ಕೆಲಸನ ನಾವೇ ಮಾಡ್ಕೋಬೇಕಾಗುತ್ತೆ. ಅನ್ಯೇ ಹಿ ಸುಮಹಾಭಾಗಾ
ಬಲವಂತೋ ದುರಾತದಾಹ ನಿತ್ಯೋತ್ಥಾನೇನ ಸಂಪನ್ನಾಃ ನಾರದಾಂಧಕವೃಷ್ಣಯಃ. ಇನ್ನೂ ಬೇಕಾಷ್ಟು ಜನ ಇದ್ದಾರೆ ನನ್ನ ಸಂಬಂಧಿಕರು, ಬಲಿಷ್ಠರು. ಅವರನ್ನು ಮುಟ್ಲಿಕ್ಕಾಗಲ್ಲ. ನಿತ್ಯೋತ್ಥಾನೇನ ಸಂಪನ್ನಾಹ, ಒಳ್ಳೆ ಉದ್ಯೋಗದಲ್ಲಿ ಪರಿಣತಿಯಿಂದಲೂ ಉದ್ಯೋಗದಲ್ಲಿ ಎತ್ತರಕ್ಕೆ ಏರಿದ್ದಾರೆ, ಬಲದಲ್ಲಿ ಎತ್ತರಕ್ಕೆ ಏರಿದ್ದಾರೆ. ಅಂಧಕರು, ವೃಷ್ಣಿಗಳು ಎಲ್ಲ ನನ್ನ ಸಂಬಂಧಿಕರಿದ್ದಾರೆ. ಯಸ್ಯ ನಶ್ಯುರ್ನವೈ ತಸ್ಯಾತ್ ಯಸ್ಯಸ್ಯು ಕೃಚ್ಛ್ರಮೇವ ತತ್ ದ್ವಯೋರೇನಂ ಪ್ರಚರಿತೆ ವೃಣೋಮ್ಯೇಕತರಂ ನಚ. ಯಾರಿಗೆ ಇಲ್ಲ ಅವರನ್ನು ತಗೊಳ್ಳಿಕ್ಕಾಗಲ್ಲ, ಯಾರಿಗಿದೆ ಅವರನ್ನು ತಗೊಳ್ಳಿಕ್ಕಾಗಲ್ಲ. ದ್ವಯೋರೇನಂ ಪ್ರಚರಿತೆ ವೃಣೋಮಿ ಏಕತರಂ ನಚ. ಎರಡೂ ತರಹದ ಸಂಬಂಧಿಕರಿದ್ದಾರೆ, ಯಾರನ್ನು ತಗೊಳ್ಳಿ ಯಾರನ್ನು ಬಿಡಲಿ. ಸ್ಯಾತಾಂ ಯಸ್ಯಾಹುಕಾಕ್ರೂರೌ ಕಿನ್ನು ಕಷ್ಟತರಂ ತತಃ ಯಸ್ಯ ಚಾಪಿ ನತೌ ಸ್ಯಾತಾಂ ಕಿನ್ನು ದುಃಖತರಂ ತತಃ. ನೋಡಿ, ಆಹುಕ ಮತ್ತು ಅಕ್ರೂರ. ಆಹುಕ ಬಹಳ ಹಿರಿಯ, ಅಕ್ರೂರ ದಾನಶೀಲ, ಒಳ್ಳೆ ಮಂತ್ರಿ, ಸಂಧಿ ವಿಗ್ರಹಿ, ಎಲ್ಲ ಕರೆಕ್ಟು. ಆದರೆ ಅವನು ಹೋಗಿ ಧಾರ್ಮಿಕನಾಗಿ ಕೂತ್ಬಿಟ್ಟಿದ್ದಾನೆ. ನನ್ನ ಸಹಾಯಕ್ಕೆ ಯಾರೂ ಇಲ್ಲ. ಇಂಥವ್ರು ಇದ್ದರೆ ಪ್ರಾಬ್ಲಮ್ಮು, ಇಲ್ಲದೆ ಹೋದರೂ ಪ್ರಾಬ್ಲಮ್ಮೇ. ಸೋಹಂ ಕಿತವಮಾತೇವ ದ್ವಯೋರಪಿ ಮಹಾಮುನೆ ನೈಕಸ್ಯ ಜಯಮಾಚಂಸೆ ದ್ವಿತೀಯಸ್ಯ ಪರಾಜಯಂ. ಒಂದು ರೀತಿ ನಾನು ಜೂಜುಕೋರನ ತಾಯಿ ಇದ್ದ ಹಾಗೆ. ಒಬ್ಬ ಜೂಜಾಡೋದಿಲ್ಲ, ಇನ್ನೊಬ್ಬ ಜೂಜಾಡ್ತಾನೆ. ಜೂಜಾಡುವ ಮಗನನ್ನು ಸಮರ್ಥ ಅವನು, ಆದರೆ ಜೂಜಾಡ್ಕೊಂಬರ್ತಾನೆ. ಅವನು ಗೆಲ್ಲಲಿ ಅಂತ ಹೇಳಿ ಅವನು ಜೂಜಾಡುವ ಚಟವನ್ನು ಜಾಸ್ತಿ ಮಾಡಲೋ, ಅಥವಾ ಇವನು ಏನೂ ಮಾಡ್ತಾ ಇಲ್ಲ ಜೂಜಾದರೂ ಆಡಲಿ ಅಂತನ್ಲೋ. ಹೀಗೆ ಜೂಜುಕೋರನ ತಾಯಿಯ ಹಾಗೆ, ಮೋಸಗಾರನ ತಾಯಿಯ ಹಾಗೆ ನಾನು ಅತಂತ್ರನಾಗಿದ್ದೇನೆ. ಮಮೈವಂ ಕ್ಲಿಶ್ಯಮಾನಸ್ಯ ನಾರದೋ ಭಯದರ್ಶನಾತ್ ವಕ್ತುಮರ್ಹಸಿ ಯಚ್ಛ್ರೇಯೋ ಜ್ಞಾತೀನಾಂ ಆತ್ಮನಸ್ತಥಾ. ಅದರಿಂದಾಗಿ ಗೊಂದಲವೋ ಗೊಂದಲ, ನನಗೆ ಕೃಷ್ಣ ಹೇಳೋದು, ಗೊಂದಲವೋ ಗೊಂದಲ. ನಾರದ, ನನಗೆ ಯಾವುದು ಒಳ್ಳೆಯದಾಗತ್ತೆ, ನನ್ನ ಸಂಬಂಧಿಕರಿಗೆ ಯಾವುದು ಒಳ್ಳೆಯದಾಗತ್ತೆ, ದಯವಿಟ್ಟು ಆ ಉಪಾಯವನ್ನು ನನಗೆ ಹೇಳಬೇಕು ಅಂತಾನೆ. ಅಜಾನನ್ ಪೃಚ್ಛತಿ ಸ್ಮಾನ್ಯಾನ್ ಅಂತ ಹೇಳಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ದೇವರು ಹೇಗೆ ಮೋಹವನ್ನು ಬೀಸುತ್ತಾನೆ ಅಂತ ತೋರಿಸ್ತಾನೆ. ದೇವ್ರಿಗೆ ಗೊತ್ತಿಲ್ಲ ನೋಡಿ. ಕೃಷ್ಣನು ಕೇಳಿದ ನಾರದರ ಹತ್ರ, ನಮಗೆ ಈ ರೀತಿ ನೀನು ಜ್ಞಾನಿಗಳ ಹತ್ರ ಕೇಳಬೇಕು ಅಂತ. ನಾರದ ಆಪದೋ ದ್ವಿವಿಧ ಕೃಷ್ಣ ಬಾಷ್ಯಾಶ್ಚ ಆಭ್ಯಂತರಾಶ್ಚ ಪ್ರಾದುರ್ಭವಂತಿ ವಾರ್ಷ್ಣೇಯ ಸ್ವಕೃತಾಯ ದಿವಾನ್ಯತಃ. ನೋಡು ಕೃಷ್ಣ, ಆಪತ್ತು ಎರಡು ರೀತಿ ಇರುತ್ತೆ. ನಾರದರು ಉತ್ತರ ಹೇಳಲಿಕ್ಕೆ ಶುರು ಮಾಡಿದ್ರು. ಒಂದು ಹೊರಗಡೆ ಎದ್ದು, ಇನ್ನೊಂದು ಒಳಗಡೆ ಎದ್ದು. ತಾನು ಮಾಡಿದ್ರೆ ಒಳಗಡೆ ಎದ್ದು, ಬೇರೆಯವರಿಂದ ಬಂದರೆ ಅದು ಬಾಹ್ಯ. ಸೇಯಮಾತ್ಮೋದ್ಭವಾತುಭ್ಯಂ ಆಪತ್ಕೃಚ್ಛ್ರ ಸ್ವಕರ್ಮಜ ಅಕ್ರೂರ ಭೋಜ ಪ್ರಭವಾ ಸರ್ವೇ ಹೇತೆ ತದನ್ವಯಾ. ನೋಡು, ಆತ್ಮೋದ್ಭವಾತುಭ್ಯಂ, ಇದು ನೀನೇ ಮಾಡಿಕೊಂಡ ಆಪತ್ತು. ನೀನು ಬಲದಿಂದ ಗೆದ್ದೆ, ಆ ಸಂಪತ್ತನ್ನು ಎಲ್ಲರಿಗೂ ಹಂಚಿದೆ, ಅಲ್ಲಿಂದ ಶುರು ಆಯಿತು ಸಮಸ್ಯೆ. ಅಕ್ರೂರ ಭೋಜ ಪ್ರಭವಾ, ಅಕ್ರೂರ, ಕೃತವರ್ಮ ಮೊದಲಾದವರೆಲ್ಲ, ಅವರ ವಂಶದವರು ಎಲ್ಲರೂ ಅರ್ಥಹೇತೋರ್ಹಿ ಕಾಮಾದ್ವಾ ವೀರಬೀಭತ್ಸಯಾಪಿ ವಾ ಆತ್ಮನ ಪ್ರಾಪ್ತಮೈಶ್ವರ್ಯಂ ಅನ್ಯತಾ ಪ್ರತಿಪಾದಿತಂ. ಅವರಿಂದ ಪ್ರಯೋಜನ ಆಗಲಿ ಅಂತನೋ, ಅವರ ಮೇಲಿನ ಪ್ರೀತಿಯಿಂದಲೋ, ಅಥವಾ ಸಂಪತ್ತು ಬೇಡ ನನಗೆ ಎನ್ನುವ ವೈರಾಗ್ಯದಿಂದಲೋ ನೀನು ಗೆದ್ದು ತಂದ ಎಲ್ಲವನ್ನೂ ಕೂಡ ಎಲ್ಲರಿಗೂ ಹಂಚಿದೆ. ಕೃತಮೂಲಮಿದಾನೀಂ ತತ್ ರಾಜಶಬ್ದತಃ ಯವತ್ ನ ಶಕ್ಯಂ ಪುನರಾದಾತುಂ ವಾಂತಮನ್ನಮಿವ ಸ್ವಯಂ. ಈಗ ಅವರಲ್ಲಿ ಸಂಪತ್ತು ಬಂದಿದೆ, ಬೃಹದಾಕಾರವಾಗಿ ಬೆಳೆದಿದೆ ಸಂಪತ್ತು. ಅದನ್ನು ನೀನು ವಾಪಸ್ ತಗೊಳ್ಳಿಕ್ಕಾಗಲ್ಲ.
ಹೇಗೆ ವಾಂತಮನ್ನಮಿವ ಸ್ವಯಂ, ವಾಂತಿ ಮಾಡಿದ ಅನ್ನವನ್ನು ವಾಪಸ್ ತಿನ್ನಲಿಕ್ಕಾಗತ್ತಾ? ಹೇಗೆ ಹಾಗೆ. ಬಭ್ರೂಗ್ರಸೇನತೋ ರಾಜ್ಯಂ ಶಕ್ಯಂ ಪ್ರಾಪ್ತುಂ ಕಥಂಚನ ಜ್ಞಾತಿಭೇದ ಭಯಾತ್ ಕೃಷ್ಣ ತ್ವಯಾ ವಾಪಿ ವಿಶೇಷತಃ. ಉಗ್ರಸೇನ ಅವನ ಕೈನಲ್ಲಿ ರಾಜ್ಯ ಹೊಂದಲಿಕ್ಕೆ ಆಗ್ತಾ ಇತ್ತಾ? ನೀನವತ್ತು ಬಿಟ್ಟು ಕೊಟ್ಟೆ ರಾಜ್ಯ ಅವನಿಗಿರಲಿ ಅಂತ. ಈಗ ಅವನಿಗೆ ಅದು ಹಲ್ಲಿಗೆ ಹಿಡಿದು ಹೋಗಿದೆ. ಯಾಕೆ? ಜ್ಞಾತಿಭೇದ ಭಯಾತ್. ಹಿರಿಯರಿಗೆ ಕೊಡದೆ ಹೋದರೆ ಬಂಧುಗಳ ಒಳಗಡೆ ಗಲಾಟೆ ಆಗತ್ತೆ ಅಂತ ನೀನು ಅವತ್ತು ಉಗ್ರಸೇನನ್ನ ಮೇಲ್ಗಡೆ ಇಟ್ಟೆ. ಇವತ್ತು ಅದೇ ಮುಂದುವರ್ಕೊಂಡು ಬರ್ತಾ ಇದೆ. ತಚ್ಚ ಸಿದ್ಧೇತ್ ಪ್ರಯತ್ನೇನ ಕೃತ್ವಾ ಕರ್ಮ ಸುದುಷ್ಕರಂ ಮಹದ್ಭಯಂ ಕ್ಷಯಂ ವಾ ಸ್ಯಾತ್ ವಿನಾಶೋ ವಾ ಪುನರ್ಭವೇತ್. ಈಗ ನೀನು ಅದನ್ನು ಇಲ್ಲವಾಗಿಸ್ಲಿಕ್ಕೆ ಹೋದರೆ ದೊಡ್ಡ ಭಯ ಆಗತ್ತೆ ಅಥವಾ ಮತ್ತೆ ನಾಶ ಆಗತ್ತೆ. ಪೂರ್ತಿ ಸ್ಯಾಚುರೇಷನ್ಗೆ ಬಂದ್ಬಿಟ್ಟ ಮೇಲೆ ಮತ್ತೆ ವಾಪಸ್ ಹೋಗಲೇಬೇಕಲ್ಲ, ಅದಾಗತ್ತೆ ಅಪ್ಪ. ಯಾವುದೇ ಸ್ಯಾಚುರೇಷನ್ ಪಾಯಿಂಟ್ಗೆ ಹೋದ್ಮೇಲೆ ಮತ್ತೆ ವಾಪಸ್ ಬರಲೇಬೇಕು. ಅನಾಯತೇನ ಶಸ್ತ್ರೇಣ ಮೃದುನಾ ಹೃದಯಚ್ಛಿದ ಜಿಹ್ವಾ ಮುದ್ಧರ ತರವೇತಾಂ ಪರಿಮೃಜ್ಯ ಅನುಮೃಜ್ಯ ಚ. ಈ ತರಹ ಇದ್ದರೂ ನೀನು ನಿನ್ನ ಬಂಧುಗಳನ್ನು ಮ್ಯಾನೇಜ್ ಮಾಡಬಹುದು. ಏನು ದಾರಿ? ಅನಾಯಸೇನ ಶಸ್ತ್ರೇಣ, ಕಬ್ಬಿಣವಲ್ಲದ ಒಂದು ಶಸ್ತ್ರ ಇದೆ, ಮೃದುವಾಗಿರುತ್ತೆ. ಅದು ಹೃದಯವನ್ನು ನಾಶ ಮಾಡ್ಬೋದು. ಅದು ಲೋಹ ಅಲ್ಲ, ಕಬ್ಬಿಣ ಅಲ್ಲ. ಅವರೆಲ್ಲರ ನಾಲಿಗೆಯನ್ನು ಕಿತ್ತು ಹಾಕು, ಅವರ ಬೆನ್ನು ನೇವರಿಸು, ಅವರಿಗೆ ಮಸಾಜು ಮಾಡು, ಅವರ ನಾಲಿಗೆಯನ್ನು ಕಿತ್ತು ಹಾಕಿಬಿಡು. ಹೀಗೆ ಮಾಡಿದ್ರೆ ನಿನಗೆ ಶ್ರೇಯಸ್ಸಾಗತ್ತೆ. ಇಲ್ಲಿ ತನಕ ಅರ್ಥ ಆಯಿತು. ಈ ಶ್ಲೋಕ ಏನು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗಲಿಲ್ಲ. ಅನಾಯಸೇನ ಶಸ್ತ್ರೇಣ, ಆಯಸ ಅಂದರೆ ಕಬ್ಬಿಣ, ಅನಾಯಸೇನ ಕಬ್ಬಿಣವಲ್ಲದ ಮೃದುವಾದ ಹೃದಯವನ್ನು ಭೇದಿಸುವ ಶಸ್ತ್ರದಿಂದ ಪರಿಮೃಜ್ಯ ಮೈಸವರಿ ಸಮಾಧಾನ ಮಾಡಿ ಅವರ ನಾಲಿಗೆ ಕಿತ್ತುಬಿಡು. ಶ್ರೀ ಭಗವಾನ್ ಅನಾಯಸಂ ಮುನೇ ಶಸ್ತ್ರಂ ಮೃದು ವಿದ್ಯಾಮಹಂ ಕಥಂ ಏನೈಷಾ ಮುದ್ಧರೇ ಜಿಹ್ವಾಂ ಪರಿಮೃಜ್ಯಾನುಮೃಜ್ಯ ಚ. ಓಹೋಹೋ, ಏನು ಸ್ವಾಮಿ ಈ ರೀತಿ ಹೇಳ್ತಾ ಇದ್ದೀರಾ? ಕಬ್ಬಿಣವಲ್ಲದ ಶಸ್ತ್ರ ಅಂತೆ, ಮಿದುವಾಗಿದೆಯಂತೆ, ಅದು ನನಗೆ ಹೆಂಗೆ ಗೊತ್ತಾಗಬೇಕು? ನೀನು ಹೇಳು. ಶಕ್ತ್ಯಾನ್ನದಾನಂ ಸತತಂ ತಿತಿಕ್ಷಾ ದಮ ಆರ್ಜವಂ ಯಥಾರ್ಹಂ ಪ್ರತಿಪೂಜಾ ಚ ಶಸ್ತ್ರಮೇತದನಾಮ ಅನಾಯಸಂ. ಶಕ್ತಿ ಇರುವಷ್ಟು ಅನ್ನ ಹಾಕು, ಸಹಿಸು, ನಿನ್ನ ಇಂದ್ರಿಯವನ್ನು ನಿಗ್ರಹಿಸು. ಯಾಕೆಂದರೆ ಇಂದ್ರಿಯ ನಿಗ್ರಹಕ್ಕಿಂತ ದೊಡ್ಡ ಒಂದು ಆಯುಧವೇ ಇನ್ನೊಂದಿಲ್ಲ. ಈಗ ಸಪ್ಲೈ ಆ್ಯಂಡ್ ಡಿಮಾಂಡ್ ನಡೀತಾ ಇರುತ್ತೆ, ಬೆಲೆ ಏರುತ್ತೆ. ಇದನ್ನು ನಿಲ್ಲಿಸೋದು ಹೇಗೆ? ಡಿಮಾಂಡ್ ಇಡಬೇಡಿ ಅಂದರೆ ಇಂದ್ರಿಯ ನಿಗ್ರಹ ಇರಲಿ ಅಂತ ಅಲ್ವಾ? ಇಂದ್ರಿಯ ನಿಗ್ರಹ ಇದ್ದ ಮೇಲೆ ಮುಗೀತು. ಇಂದ್ರಿಯ ನಿಗ್ರಹ ಇರಬೇಕು. ಆಗ ಇಂದ್ರಿಯ ನಿಗ್ರಹ ಇದ್ದವನಿಂದ ಭಯಪಡ್ತಾರೆ. ಇನ್ನರ್ ಸರ್ಕಲ್ಲೂ ನಿಮಗೆ ಗೌರವ ಕೊಡಬೇಕು ಅಂದರೆ ಇಂದ್ರಿಯ ನಿಗ್ರಹ ಇರಬೇಕು. ತೀರಾ ಹತ್ತಿರದವರು ನಿಮ್ಮ ಬಗೆಗೆ ಉಪೇಕ್ಷೆ ಮಾಡಬಾರದು ಅಂದರೆ ಇಂದ್ರಿಯ ನಿಗ್ರಹ ಇರಬೇಕು. ಇಂದ್ರಿಯ ನಿಗ್ರಹ ಒಂದು ಇದ್ದುಬಿಟ್ರೆ ಎಂಥವರು ನಿಮ್ಮ ಬಗೆಗೆ ಕೆಟ್ಟದ್ದು ಮಾಡಲಿಕ್ಕೆ ಹೋಗಲ್ಲ. ಆರ್ಜವಂ, ನೇರವಾದ ನಡೆನುಡಿ ಇದ್ರೂ ಅಷ್ಟೇ. ಯಾರು ನಿಮ್ಮ ಬಗೆಗೆ ಏನೂ ಮಾತಾಡೋಲ್ಲ. ಯಥಾರ್ಹಂ ಪ್ರತಿಪೂಜಾ ಚ, ಅವರ ಗುಣಕ್ಕೆ ತಕ್ಕ ಪ್ರತಿಪೂಜಾ ಇರಬೇಕು. ಇದು ಮನುಷ್ಯನೊಬ್ಬನ ಆಯುಧ. ಅನಾಯಸಂ ಶಸ್ತ್ರಂ, ಲೋಹವಲ್ಲದ ಶಸ್ತ್ರ.
ಜ್ಞಾತೀನಾಂ ವಕ್ತು ಕಾಮಾನಾಂ ಗುರೂಣಿ ಚ ಲಘೂನಿ ಚ ಗಿರಾತ್ವಂ ಹೃದಯಂ ವಾಚಂ ಶಮಯಸ್ವ ಮನಾಂಸಿ ಚ. ಏನೋ ಹೇಳಬೇಕು ಅಂತ ಇರ್ತಾರೆ ಬಂಧುಗಳು. ಅವರ ಗುರೂಣಿಚ ಲಘೂನಿಚ, ದೊಡ್ಡದಿರಲಿ ಚಿಕ್ಕದಿರಲಿ, ಅವರ ಸಂಕಟಗಳು, ಸಿಟ್ಟು ಮೊದಲಾದವುಗಳನ್ನು ಮಿದುವಾದ ಮಾತಿನಿಂದ ಅವರ ಮನಸ್ಸನ್ನು ಸಮಾಧಾನಗೊಳಿಸು. ಉಗ್ರವಾದ ಮಾತುಗಳನ್ನು ನೀನು ಸ್ವೀಕರಿಸು. ಇದೊಂದೇ ದಾರಿಯಪ್ಪ, ಒಳಗಡೆಯ ಸರ್ಕಲ್ನ ಮ್ಯಾನೇಜ್ ಮಾಡಲಿಕ್ಕೆ ಇದೊಂದೇ ದಾರಿ. ಒಬ್ಬ ರಾಜನಾದವ, ಒಬ್ಬ ರಾಜಕಾರಣದಲ್ಲಿ ಇರುವವ ಇದನ್ನು ಮಾಡದೆ ಬೇರೆ ದಾರಿಯೇ ಇಲ್ಲ. ಈಗ ಇಂಡಿವಿಜುವಲ್ ಆದರೆ ಹೋಗ್ರ ನಿಮ್ಮದು ಸಹವಾಸವೇ ಬೇಡ ಅಂದ್ಬಿಟ್ಟು ಹೋಗ್ಬಿಡ್ಬೋದು. ಒಬ್ಬ ಇಂಡಿವಿಜುವಲ್ ಆದರೆ, ಒಬ್ಬ ರಾಜನಾದವ ಹೀಗೆ ಮಾಡಲಿಕ್ಕಾಗತ್ಯೇ? ನಾ ಮಹಾಪುರುಷ ಕಶ್ಚಿತ್ ನಾನಾತ್ಮಾನಾ ಸಹಾಯವಾನ್ ಮಹತೀಂ ಧುರಮಾದಾಯ ಸಮುದ್ಯಮ್ಯೋರತಾವಹೇತ್. ಮಹಾಪುರುಷನೋರ್ವ ಮಾತ್ರ ರಾಜ್ಯವನ್ನು ತನ್ನ ಹೆಗಲ ಮೇಲೆ ಹೊರಬಲ್ಲ. ಅವನಿಗೆ ಸಹಾಯ ಇಲ್ಲದೆ ಹೋದರೆ ಇದನ್ನು ಹೊತ್ಕೊಳ್ಳಿಕ್ಕಾಗತ್ತೆ. ಸರ್ವಯೇವ ಗುರುಂಭಾರಂ ಅನಡ್ವಾನ್ ವಹತೆ ತಮೆ ದುರ್ಗೆ ಪ್ರತೀತ ಸುಗವೋ ಭಾರಂ ವಹತಿ ದುರ್ಗವಂ ದುರ್ವಹಂ. ಎಲ್ಲ ಎತ್ತುಗಳು ಭಾರವನ್ನು ಹೊರತಾವೆ, ಆದರೆ ಏರು ತಗ್ಗುಗಳು ಬಂದಾಗ ಯಾವ ರೀತಿ ಭಾರವನ್ನು ಹೊರಬೇಕು ಅಂತನ್ನೋದು ಪಳಗಿದ ಎತ್ತುಗಳಿಗೆ ಮಾತ್ರ ಸಾಧ್ಯ. ಬಲ ಅಲ್ಲಿ ಮುಖ್ಯ ಆಗೋಲ್ಲ, ನ್ಯಾಕ್ ಒಂದು ಬಂದಿರುತ್ತೆ, ಒಂದು ವಿಶೇಷ ಚಾತುರ್ಯ. ಈಗ 6 ಪ್ಯಾಕ್ ಮಾಡ್ಕೊಂಡವ್ರಿಗೆಲ್ಲ ಬೆಳಗ್ಗಿನಿಂದ ಸಂಜೆಯ ತನಕ ಬಿಸಿಲಿನಲ್ಲಿ ಆ ಒಂದು ಇಟ್ಟಿಗೆ ಎಸಿತಾರಲ್ಲ ಮೇಲ್ಗಡೆ ಮೇಸ್ತ್ರಿಗಳು, ಅಲ್ಲ ಇದು ಕಟ್ಟಡ ಕೆಲಸ ಮಾಡುವವರು ಎಸಿತಾ ಇರ್ತಾರೆ. ಆ ಥರ ಎಸೆದು ಬಿಡ್ಲಿ ನೋಡೋಣ. ಬಲ ಇದೆ, ಅವ್ರಿಗಿಂತ ಇವ್ರಿಗೆ ಬಲ ಇದೆ. ಹೊಡೆತಕ್ಕೆ ನಿಂತರೆ ಇವ್ರು ಬಿದ್ದೇ ಹೋಗ್ಬಿಡ್ತಾರೆ. ಒಬ್ಬ ರೆಸ್ಲರು, ಪ್ರೊಫೆಷನಲ್ ರೆಸ್ಲರ್ ಬಂದರೆ ಆರಾಮವಾಗಿ ಹೊಡೆದಾಕ್ಬಿಡ್ತಾನೆ ಇವ್ರನ್ನ. ಆದ್ರೆ ಇವ್ರು ಮಾಡೋ ಕೆಲಸ ಅವ್ನಿಗೆ ಮಾಡ್ಲಿಕ್ಕಲ್ಲ, ಯಾಕೆಂದ್ರೆ ಇವ್ರಿಗೆ ನ್ಯಾಕ್ ಇರುತ್ತೆ, ಅವ್ನಿಗಿರಲ್ಲ. ಆದರೆ ಇವ್ರಿಗೆ ಅವನೆತ್ತುವಷ್ಟು ಭಾರ ಎತ್ತಲಿಕ್ಕಲ್ಲ, ಅದು ನ್ಯಾಕೆ, ಒಂದು ಚಾತುರ್ಯ. ಅದರಿಂದಾಗಿ ಪಳಗಿದ ಎತ್ತು ಇಳಿಜಾರಲ್ಲಿ ಹೇಗೆ ಹೊರಬೇಕು, ಏರು ದಿನ್ನೆಯಲ್ಲಿ ಯಾವ ರೀತಿ ಭಾರ ಹೊರಬೇಕು ಅಂತ ಅದಕ್ಕೆ ಮಾತ್ರ ಗೊತ್ತಾಗತ್ತೆ. ಅದಕ್ಕೇನೋ ಒಂದು ಸ್ಪೆಷಲ್ ಆಗಿರುವ ಒಂದು ಶಕ್ತಿ ಇರುತ್ತೆ, ಆ ರೀತಿ ಅದು ಹೋಗುತ್ತೆ. ಭೇದಾದ್ವಿನಾಚ ಸಂಘಾನಾಂ ಸಂಘ ಮುಖ್ಯೋಪಿ ಕೇತವಾ ಯಥಾ ತ್ವಾಂ ಪ್ರಾಪ್ಯನೋತ್ಸೀದೇತ್ ಅಯಂ ಸಂಘಸ್ತಥಾ ಕುರು. ಈಗ ನೀನೊಂದು ದೊಡ್ಡ ಬಂಧುಗಳ ಸಂಘವನ್ನು ಇಟ್ಟುಕೊಂಡಿದ್ದೀಯ. ಇಲ್ಲಿ ದೊಡ್ಡ ಭಯ ಏನು ಅಂದರೆ ಭೇದ, ಒಡೆಯುತ್ತೆ ಒಡೆಯುತ್ತೆ ಒಡೆಯುತ್ತೆ. ಸಂಘಗಳು ಒಡೆಯೋದೇ, ಸಂಘಗಳ ನಾಶವೇ ಭೇದದಿಂದ. ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ ಅಂತ ಮಧ್ಯದಲ್ಲೊಬ್ಬ ಎತ್ತಿಡ್ತಾನೆ. ಸಂಘ ಮುಖ್ಯೋಪಿ ಕೇಶವ. ಅದರಿಂದಾಗಿ ನೀನು ಯಥಾತ್ವಾಂ ಪ್ರಾಪ್ಯನೋತ್ಸೀದೇತ್, ನಿನ್ನ ಕಾಲದಲ್ಲಿ ಅದು ಸೀಳಬಾರದು, ಒಡಿಬಾರದು, ಹಾಗೆ ಮಾಡು. ಯಾಕೆಂದರೆ ಅದೇ ಅನಿವಾರ್ಯ, ನಿನಗೆ ಕೆಟ್ಟ ಹೆಸರಂತೂ ಬರಲ್ಲ ಆವಾಗ. ನಾನ್ಯತ್ರ ಬುದ್ಧಿಕ್ಷಾಂತಿಭ್ಯಾಂ ನಾನ್ಯತ್ರೇಂದ್ರಿಯ ನಿಗ್ರಹಾತ್ ನಾನ್ಯತ್ರ ಧನಸಂತ್ಯಾಗಾತ್ ಗುಣಾಸ್ತಿಷ್ಠಂತಿ ಪೂರುಷೇ. ಇಲ್ಲಿ ಬುದ್ಧಿ ಮತ್ತು ಕ್ಷಮೆ, ಇಂದ್ರಿಯ ನಿಗ್ರಹ ಮತ್ತು ಹಣವನ್ನು ಎಷ್ಟು ಬೇಕೋ ಹಾಗೆ ಖರ್ಚು ಮಾಡಬೇಕು. ಇಲ್ಲದಿದ್ದರೆ ಪುರುಷನಲ್ಲಿ ಬಂಧುಗಳು ನಿಲ್ಲುವುದಿಲ್ಲ. ಧನ್ಯಂ ಯಶಸ್ಯಮಾಯುಷ್ಯಂ ಸ್ವಪಕ್ಷೋದ್ಭಾವನಂ ಶುಭಂ ಜ್ಞಾತೀನಾಂ ನ ವಿನಾಚ ಸ್ಯಾತ್ ಯಥಾ ಕೃಷ್ಣ ತಥಾ ಕುರು. ಬಂಧುಗಳಲ್ಲಿ ಇವನು ನಮ್ಮವ ಅಂತನ್ನುವ ಭಾವನೆಯನ್ನು
ಮಿದುವಾಗಿ ಹಬ್ಬಿಸಲಿಗೆ ಯಾರಿಗೆ ಸಾಧ್ಯ ಆಗತ್ತೆ ಅವನು ನಾಯಕ ಆಗ್ತಾನೆ, ಬೇರೆಯವರಲ್ಲ. ಆಯತ್ಯಾಂಚ ತದಾತ್ವೇಚ ನ ತೇಸ್ತ್ಯ ವಿದಿತಂ ಪ್ರಭೋ ಷಾಡ್ಗುಣ್ಯಸ್ಯ ವಿಧಾನೇನ ಯಾತ್ರಾಯಾನ ವಿಧೌ ತಥಾ. ಪ್ರಭು, ಜನರಿಗಾಗಿ ನೀನು ಪ್ರಶ್ನೆ ಕೇಳಿದ್ದು ಅಂತ ನನಗೆ ಗೊತ್ತಿದೆ. ನತೆ ಅಸ್ತಿ ಅವಿದಿತಂ, ನಿನಗೆ ತಿಳಿಯದೇ ಇರೋದೇನಿಲ್ಲ. ಆಯತ್ಯಾಂಚ ತದಾತ್ವೇಚ, ಮುಂದೆ ಬರೋದು, ಅವಾಗ ಇರೋದು, ಹಿಂದೆ ಇದ್ದದ್ದು, ನಿನಗೆ ತಿಳಿದೇ ಇರೋದೇನಿದೆ ಪ್ರಭು. ಆದರೂ ನನ್ನನ್ನು ಕೇಳಿದ್ದೀಯಾ. ಮಾಧವ ಕುಕುರಾ ಭೋಜಾ ಸರ್ವೇ ಚಾಂಧಕವೃಷ್ಣಯ ತ್ವಯ್ಯಾಯತ್ತಾ ಮಹಾಬಾಹೋ ಲೋಕೆ ಲೋಕೇಶ್ವರಾಶ್ಚಯೇ. ಮಾಧವರು, ಕುಕುರರು, ಭೋಜರು, ಅಂಧಕರು, ವೃಷ್ಣಿಗಳು, ಈ ಇಷ್ಟೊಂದು ಪ್ರಭೇದಗಳೇನು, ಇದು ವಿಷ್ಣು ಪುರಾಣದಿಂದ ತಿಳ್ಕೊಳ್ಳತಕ್ಕದ್ದು. ಇವಾಗ ಅದೇ ಭಾಗ ಆಗ್ತಾ ಇರೋದು ಗದ್ಯದಲ್ಲಿ. ಯಾವ ರೀತಿ ಮಾಧವರು ಯಾಕೆ, ಕುಕುರರು ಯಾಕೆ, ಯದುವಂಶದ ಸಣ್ಣ ಸಣ್ಣ ಪಂಗಡಗಳು. ತ್ವದ್ಬುದ್ಧಿಂ ತಮುಪಾತಂತೆ, ಇವರೇನು ಲೋಕೇಶ್ವರರು ಕೂಡ ನಿನ್ನ ಅನುಗ್ರಹದಿಂದ ಇರುವವರು. ತ್ವದ್ಬುದ್ಧಿಂ ತಮುಪಾತಂತೆ ಋಷಯಶ್ಚಾಪಿ ಮಾಧವ. ಇನ್ನು ನಾನು ನಿನಗೆ ಬುದ್ಧಿ ಹೇಳಬೇಕೆ? ದೊಡ್ಡ ದೊಡ್ಡ ಋಷಿಗಳು ಕೂಡ ನಿನ್ನ ಬುದ್ಧಿಯಿಂದ ಋಷಿಗಳಾಗಿರ್ತಾರೆ. ತ್ವಂ ಗುರು ಸರ್ವಭೂತಾನಾಂ ಜಾನೀಷೇ ತ್ವಂ ಪರಾಂ ಗತಿಂ ತ್ವಾಮಾಸಾದ್ಯ ಯದುಶ್ರೇಷ್ಠಂ ಏಧಂತೆ ಯಾದವಾ ಸುಖಂ. ನೀನು ಎಲ್ಲ ಭೂತಗಳ ಗುರು, ನಿನಗೆ ಗೊತ್ತಿದೆ, ನಿನ್ನನ್ನು ಹೊಂದಿ ಎಲ್ಲರೂ ಸುಖವಾಗಿದ್ದಾರೆ, ಆದರೂ ನನ್ನನ್ನು ಕೇಳ್ತೀಯ ಅಂತ ನಾರದರು ಮತ್ತು ಕೃಷ್ಣರ ಸಂವಾದ ಇಲ್ಲಿಗಾಯಿತು ಅನ್ನುವಲ್ಲಿಗೆ 75ನೇ ಅಧ್ಯಾಯ ಮುಗಿದಿದೆ. ಇನ್ನು 76ನೇ ಅಧ್ಯಾಯದಲ್ಲಿ ಕಾಲಕವೃಕ್ಷೀಯ ಅನ್ನುವ ಒಬ್ಬ ವಿಚಿತ್ರ ಅವರ ಕಥೆ ಶುರು ಆಗುತ್ತೆ. ಬೇರೆ ಬೇರೆಯವರೆಲ್ಲ ಬರಲಿಕ್ಕೆ ಶುರು ಆಗ್ತಾರೆ. ಅದನ್ನು ಪ್ರಾಯ ನಾವು ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ನೋಡ್ತೇವೆ. ನಾಳೆ ನಾಡಿದ್ದು ರಾಮಾಯಣ, ಆಮೇಲೆ ಸೋಮವಾರ ಆಗೋದಿಲ್ಲ, ಮಂಗಳವಾರ ಆಗಲ್ಲ, ಪ್ರಾಯ ಬುಧವಾರ ಗುರುವಾರದೊಂದಿಗೆ ಮತ್ತೆ ಶುರು ಆಗುತ್ತೆ. ನಾಳೆ ವಿಷ್ಣು ಪುರಾಣ ಇಲ್ಲ, ನಾಡಿದ್ದು ನಾನು ಉಡುಪಿಗೆ ಹೋಗೋದು ಕ್ಯಾನ್ಸಲ್ ಆಯಿತು. ಹೀಗಾಗಿ ಅದು ನಾಳೆ ಇದ್ದೇನೆ, ನಾಡಿದ್ದೂ ಇದ್ದೇನೆ. ಭಾನುವಾರ ವಿಷ್ಣು ಪುರಾಣ ವಿಷ್ಣು ತತ್ವ ನಿರ್ಣಯ ಯಥಾಪ್ರಕಾರ ಇರುತ್ತೆ. ಆಮೇಲೆ ನಾನು ಸುಬ್ರಹ್ಮಣ್ಯಕ್ಕೆ ಹೋಗಬೇಕು, ತಾಡವಾಲ ಎಲ್ಲ ಕೊಟ್ಬಿಡ್ಬೇಕು ಅವ್ರಿಗೆ. ಅದಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು, ಸುಬ್ರಹ್ಮಣ್ಯದಿಂದ ಬಾದಾಮಿಗೆ ಹೋಗಬೇಕು, ಬಾದಾಮಿಯಿಂದ ಅದೇ ರಾತ್ರಿ ಹೊರಟು ಬರಬೇಕು ಆಗತ್ತೆ. ಹಾಗಾಗಿ ಒಟ್ಟಾರೆ ಹೇಳಬೇಕು ಅಂದರೆ ಅಕ್ಷಯ ತೃತೀಯಗಿಂತ ಮೊದಲಿನ ಅವತ್ತು ಪಾಡ್ಯ ಮತ್ತು ಬಿದಿಗೆ ಎರಡು ಒಟ್ಟಿಗೆ ಬಂದಿದೆ, ಅವತ್ತು ಮಾಡಿಬಿಡುವ. ಷಟ್ಸಪ್ತತಿತ 76ನೇ ಅಧ್ಯಾಯ ಅವತ್ತು ಮಾಡೋಣ. ನಾಳೆ ಮತ್ತು ನಾಡಿದ್ದು ರಾಮಾಯಣ ಇದೆ, ನಾಳೆ ಮತ್ತು ನಾಡಿದ್ದು ರಾಮಾಯಣ ಇದೆ. 3ನೇ ಬಾರಿ ಹೇಳಬೇಕಾ? ಕೃಷ್ಣಾರ್ಪಣಮಸ್ತು.